ಈ ರೀತಿ ಪಾತ್ರೆಗಳನ್ನ, ಹಳೆ ಪಾತ್ರೆಗಳನ್ನ ಬಿಸಾಕೋ ಬದಲು ಅದನ್ನ ತಗೊಂಬನ್ನಿ ಎಲೈಟ್ ದಿ ಕಿಚನ್ ಸ್ಟೋರ್ಗೆ. ಇಲ್ಲಿ ಹಳೆ ಪಾತ್ರೆಗಳನ್ನ ಕೊಟ್ಟು ಹೊಸ ಪಾತ್ರೆಗಳನ್ನ ತಗೊಂಡ್ರೆ ಅಪ್ ಟು 60% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಹೊಸ ವರ್ಷ 2026ಕ್ಕೆ ಕಾಂಬೋ ಕೂಡ ಇದೆ. ಬನ್ನಿ ತಿಳಿಸ್ತೀನಿ ಫ್ರೆಂಡ್ಸ್. 2026ಗೆ 2026 ರುಪೀಸ್ ತಗೊಂಡ್ ಬನ್ನಿ. 11 ಕಾಂಬೋಸ್ ಇಟ್ಟಿದ್ದೀನಿ. ಕಾಂಬೋ ನಂಬರ್ 1, ಕಾಂಬೋ ನಂಬರ್ 2, ಕಾಂಬೋ ನಂಬರ್ 3, ಕಾಂಬೋ ನಂಬರ್ 4, ಕಾಂಬೋ ನಂಬರ್ 5, ಕಾಂಬೋ ನಂಬರ್ 6, ಕಾಂಬೋ ನಂಬರ್ 7, ಕಾಂಬೋ ನಂಬರ್ 8, ಕಾಂಬೋ ನಂಬರ್ 9, ಕಾಂಬೋ ನಂಬರ್ 10, ಕಾಂಬೋ ನಂಬರ್ 11. ಇದರಲ್ಲಿ ಯಾವುದು ಬೇಕೋ ನೀವು ತಗೊಳ್ಳಿ. 2026 ರುಪೀಸ್ ಮಾತ್ರ ಕೊಡಿ ಸಾಕು. ಈ ತರ ಕ್ವಾಲಿಟಿ ಪ್ರಾಡಕ್ಟ್ ನಿಮ್ಗೆ ಎಲ್ಲಿ ಸಿಗಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕಿಚನ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಕಿಚನ್ ಅಪ್ಲಯನ್ಸಸ್ ಅಷ್ಟೇ ಅಲ್ಲ, ನಾನಿವತ್ತು ತಗೊಬಂದಿರುವಂಥದ್ದು 2026ಕ್ಕೆ 2026 ಆಫರ್ ತಗೊಬಂದಿದ್ದೀನಿ. ಅಂದರೆ 2026 ರುಪೀಸ್ಗೆ ಸೂಪರ್ ಕಾಂಬೋ ಜೊತೆಯಲ್ಲಿ ಎಕ್ಸ್ಚೇಂಜ್ ಆಫರ್ ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಅವೆಲ್ಲವನ್ನು ಕೂಡ ತಗೊಂಡ್ಬಂದಿದ್ದೀನಿ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಎಲೈಟ್ ಕಿಚನ್ ಸ್ಟೋರ್ ಕಡೆಯಿಂದ ರಾಜನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನಿಮಗೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ನೀವು ಹೊಸ ವರ್ಷದ ಬಂದಾಗ ಲಾಸ್ಟ್ ಟೈಮು 2025 ರುಪೀಸ್ಗೆ ಒಳ್ಳೆ ಆಫರ್ ತಂದಿದ್ರಿ ಕಾಂಬೋ ಅಲ್ವಾ? ₹1 ಜಾಸ್ತಿ ಅಷ್ಟೇ. 2026ಗೆ 2026 ಫುಲ್ ಕಾಂಬೋನೇ ತಗೊಂಡ್ಬಂದಿದ್ದೀರಾ. ಓಕೆ, ಜನ ಕಾಂಬೋ ಅಂತ ಬಂದಾಗ ನೀವು ಏನು ಕ್ವಾಲಿಟಿ ಕೊಡ್ತಿರೋ ಏನೋ, ವಾರಂಟಿ ಇರುತ್ತೋ ಇಲ್ಲೋ ಅಂತ ತುಂಬ ಡೌಟಲ್ಲಿ ಇರ್ತಾರೆ. ಸೊ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಕಾಂಬೋ 2026ಕ್ಕೆ ಮಲ್ಟಿಪಲ್ ಐಟಮ್ಸ್ ಇದೆ, ನೀವು ಅದನ್ನು ಕಾಂಬೋ ಮಾಡಿದ್ದೀರಾ, ವರ್ತ್ ವ್ಯಾಲ್ಯೂ ಅಂತ ಹೇಳ್ತೀನಿ. ವಾಟ್ ಅಬೌಟ್ ಕ್ವಾಲಿಟಿ ಸರ್? ಈಗ 26ಕ್ಕೆ ಮುಂಚೆ ನಾವು ಫಸ್ಟ್ ಟೈಮ್ ಮಾಡ್ತೀವಿ ಅಂದರೆ ಇಲ್ಲ, ನಾವು ಲಾಸ್ಟ್ 3 ಇಯರ್ಸ್ ಮಾಡ್ತಾ ಇದ್ದೀವಿ. 24ನಲ್ಲಿ 3 ಪ್ರಾಡಕ್ಟ್ ಕಾಂಬಿನಲ್ಲಿ 2024 ಕೊಟ್ಟಿದ್ದೀವಿ. ಆ ಸಕ್ಸಸ್ ನೋಡಿಬಿಟ್ಟು 2025ನಲ್ಲಿ ನೀವೇ ಬಂದಿದ್ರಿ, 6 ಕಾಂಬೀಸ್ ಕೊಟ್ಟಿದ್ದೀವಿ. ಕರೆಕ್ಟ್. ಆ್ಯಂಡ್ ಎಲ್ಲ ಜನರು ತಗೊಂಡ್ರು, 6 ಕಾಂಬಿ ತಗೊಂಡವರು ಇದ್ದಾರೆ. ಯಾರು ನಮ್ಮ ಹತ್ರ ಬಂದು ಕ್ವಾಲಿಟಿ ಬಗ್ಗೆ ಹೇಳಿಲ್ಲ, ಮಾತಾಡಿಲ್ಲ. ಯಾಕಂದ್ರೆ ಅಷ್ಟು ಬೆಸ್ಟ್ ಕ್ವಾಲಿಟಿ ಕರೆಕ್ಟ್ ನಾವು ಕೊಟ್ಟಿದ್ದೀವಿ. 2026 ಈಗ 2026 ರುಪೀಸ್ಗೆ ನಾನು ಒಂದು ಪ್ರಾಡಕ್ಟ್ ಕೊಡ್ತೀನಿ. ಈಗ 4 ಕೊಡ್ಬೇಕಂದ್ರೆ ಇವತ್ತು ನಾಳೆ ಕೊಡೋಣಪ್ಪ ಅಂತ ಬಂದು ನಾನು ಕೊಡಕ್ಕಾಗಲ್ಲ. ನಾನು ಹೋಮ್ ವರ್ಕ್ ಮಾಡ್ಬೇಕು. ಮಿನಿಮಮ್ 3 ಮಂತ್ಸ್ ಏನೇನ್ ಮಾಡ್ಬೇಕಂದ್ರೆ ಕ್ವಾಲಿಟಿ ನೋಡ್ಬೇಕು, ವೆಂಡರ್ ನೋಡ್ಬೇಕು, ಈ ಪ್ರಾಡಕ್ಟ್ ಈ ಪ್ರೈಸ್ ನಲ್ಲಿ ನಾನು ಕೊಡಕ್ಕಾಗತ್ತಾ, ನನಗೆ ಪ್ರಾಫಿಟ್ ಬೇಡ, ಲಾಸ್ ಆಗಬಾರ್ದು. ಲಾಸ್ ಆಗಿದ್ರೆ ತುಂಬಾ ಕಷ್ಟ. ಸೊ ವಿತೌಟ್ ಪ್ರಾಫಿಟ್ ವಿತೌಟ್ ಲಾಸ್ ಕಸ್ಟಮರ್ಗೆ ಕೊಡಬೇಕು ಅಂತ ನಾವು ಮಾಡಿರೋದು. ಒಂದು 11 ಪ್ರಾಡಕ್ಟ್ಸ್ ಕೊಡ್ತೀವಿ. ಸುಮ್ಮನೆ ಏನೋ ಒಂದು ಕೊಡ್ಬೇಕಂತ ಕೊಡೋದಿಲ್ಲ, ಕ್ವಾಲಿಟಿ ನೋಡ್ತಾರೆ ಜನ, ಅದೆಲ್ಲ ನೋಡಿದೀವಿ. ಇನ್ನೊಂದು ಪ್ರಾಡಕ್ಟು ಇಲ್ಲಿ ಹೈಲೈಟ್ ಮಾಡಿ ಇಟ್ಟಿದ್ದೀವಿ. ಪ್ರಾಡಕ್ಟು ವೆಯ್ಟು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಕ್ವಾಲಿಟಿ ನೀವೇ ಹೇಳ್ತೀರಿ. ಕ್ವಾಲಿಟಿ ಅವರು ಬಂದು ನೋಡ್ಬೇಕಂದ್ರೆ ನೋಡ್ಬಿಟ್ಟು ಆಮೇಲೆ ಅಡ್ವಾನ್ಸ್ ಕೊಟ್ಟರು ಸಾಕು. ಸೊ ನಮ್ಮ ಪ್ರಾಡಕ್ಟ್ ಮೇಲೆ, ನಮಗೆ ಒಂದು ಕ್ವಾಲಿಟಿ ಮೇಲೆ ಎಲ್ಲ ನಮಗೆ ಒಂದು ಕಂಫರ್ಟಬಿಲಿಟಿ, ನಂಬಿಕೆ ನಮ್ಮ ಮೇಲೆ ಇದೆ ಅಲ್ವಾ? ನಾನು ಅದು ಇರಬೇಕು, ಇದ್ರೇನೆ ಕಸ್ಟಮರ್ಸ್ ತಗೊಳ್ತಾರೆ. ಇನ್ನೊಂದು, ಯಾರು ಯಾವುದು ಕಮೆಂಟ್ ಕೊಟ್ಟಿಲ್ಲ, ಸರ್ವಿಸು ಕೊಟ್ಟಿದ್ದೀವಿ. ಕ್ಯಾಸ್ಟ್ ಏನ್ ನಾವು ಕಳ್ಸಿರೋ ಟೈಮ್ನಲ್ಲಿ ಬ್ರೇಕ್ ಆಗಿರೋದು ಇದೆ, ಅವ್ರಿಗೆಲ್ಲ ವಾಪಸ್ ಬೇರೆನೂ ಕೊಟ್ಟಿದ್ದೀವಿ. ಅದೆಲ್ಲ ನಾವು ಮಾಡ್ತೀವಿ ಸರ್. ಇಲ್ಲೊಂದು ಹೇಳ್ಬೇಕು, ಲಾಸ್ಟ್ ಇಯರ್ ಕಾಂಬೋದಲ್ಲಿ ನಾನು ಒಂದು ಕಾಂಬೋ ತಗೊಂಡಿದ್ದೀನಿ, 3 ಕಾಂಬೋ ತಗೊಂಡಿದ್ದೀನಿ. ನಿಜವಾಗ್ಲೂ ಕೂಡ ಇವತ್ತಿಗೂ ಕೂಡ ಇಟ್ಸ್ ವರ್ತ್. ಹೌದು, ನಮ್ಮನೆಯವರಂತೂ ಬಹಳ ಹ್ಯಾಪಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಯೂಸ್ಡ್, ನಾನು ಯೂಸ್ ಮಾಡಿದ್ದೀನಿ. ಸೊ ನೀವು ತುಂಬಾ ಜನ ಕೇಳ್ತಾರೆ, ಏನ್ ಗುರು ನೀನು ತಗೊಂಡಿದೀಯಾ ಅಂತ ಒಂದು ಮಾತು ಬರುತ್ತೆ ಕಮೆಂಟ್ಸ್ ಅಲ್ಲಿ. ಎಸ್, ನಾನಿಲ್ಲಿ 3 ಕಾಂಬೋಗಳನ್ನ 2025 ತಗೊಂಡಿದ್ದೀನಿ. ಇವತ್ತು 2026 ಬರ್ತಾ ಇದೆ, ನಮ್ಮ ಮನೇಲೂ ಕೂಡ ಪ್ರಾಡಕ್ಟ್ ಇದೆ, ಜೊತೆಲಿ ಏರ್ ಫ್ರೈಯರ್ ಕೂಡ ತಗೊಂಡಿದ್ದೀನಿ. ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್. ಯಾಕಂತಂದ್ರೆ ಇದು ದ ಎಲೈಟ್ ದ ಕಿಚನ್ ಸ್ಟೋರ್ ಅಂತ ಬಂದಾಗ ಇಲ್ಲಿ ಬ್ರ್ಯಾಂಡೆಡ್ ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ, ಅಂಡ್ ಜೊತೆಯಲ್ಲಿ ನಿಮ್ಗೆಲ್ಲರಿಗೂ ಡೆಲಿವರಿ ಕೂಡ ಸಿಗುತ್ತೆ. ಸೊ ಇವೆಲ್ಲ ಕಾಂಬೋಗಳನ್ನ ಡೆಲಿವರಿ ಮಾತ್ರ ಇಲ್ಲ, ನಾನು ಯಾವಾಗ್ಲೂ ಹೇಳೋದು ನಿಮ್ಗೆ ಟ್ಯಾಗ್ ಲೈನ್, ಸರ್ವಿಸ್ ಇಸ್ ದ ಬ್ಯಾಕ್ ಬೋನ್ ಅಂತ ಅಲ್ವಾ? ಎಲ್ಲಾ ಪ್ರಾಡಕ್ಟ್ ಕೊಡೋದು ಮಾತ್ರ ಇಲ್ಲ, ಕೊಟ್ಟಾದ್ಮೇಲೆ ಫೋನ್ ಲಿಫ್ಟ್ ಮಾಡಲ್ಲ ಅಂತ ಆ ಪ್ರಾಬ್ಲಮು ಬರಲ್ಲ. ನಿಮ್ಗೆ ಸರ್ವಿಸ್ ಬೇಕಾ, ನಮ್ಗೆ ಫೋನ್ ಮಾಡಿ, ನಮ್ಮ ಜನ ಇದ್ದಾರೆ,
ಅವರು ನಿಮಗೆ ಟಿಕೆಟ್ ಬುಕ್ ಮಾಡ್ತಾರೆ, ಟೆಕ್ನಿಷಿಯನ್ ಮನೆಗೆ ಕಳ್ಸಿಕೊಡ್ತಾರೆ. ಸೂಪರ್ ಇದು. ಸೊ ಸರ್ವಿಸ್ ಬಗ್ಗೆ ಟೆನ್ಷನ್ ಬೇಡ. ಅಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಒಂದ್ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ತುಂಬಾ ಬೇಡಿಕೆ ಇರುತ್ತೆ, ಬಟ್ ನಿಮ್ಮ ಮನೆಗೆ ಕಾಂಬೋಗಳು ಮುಟ್ಟುತ್ತೆ. ಅಂಡ್ ಬೆಂಗಳೂರಲ್ಲಿ ಇರೋರಿಗೆ ಹಳೆ ಪಾತ್ರೆಗಳನ್ನ ತಂದು ಎಕ್ಸ್ಚೇಂಜ್ ಮಾಡುವಂತ ಆಫರ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಯಾವ ತರ? ಈಗ ಕಾಂಬಿ ಆಫರ್ ಸಪರೇಟ್ ಸರ್ 2026 ಅದು ಬೇರೆ, ಯಾಕಂದ್ರೆ ಅದು ಆ ಕಾಂಬಿ ಆಫರ್ ಬೇರೆ. ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬಹುದು. ಕ್ವಾಲಿಟಿ ಟಚ್ ಮಾಡಕ್ಕಾಗಲ್ಲ, ಯಾರನ್ನು ಕೊಡಕ್ಕಾಗಲ್ಲ. ಸರಿ. ಎಕ್ಸ್ಚೇಂಜ್ ಆಫರ್. ಈಗ ಎಕ್ಸ್ಚೇಂಜ್ ನಲ್ಲಿ ಡಿಫ್ರೆಂಟ್ ಬ್ರಾಂಡ್ಸ್ ಇದೆ. ಪ್ರೆಸ್ಟೀಜ್ ಇದೆ, ಬಟರ್ಫ್ಲೈ ಇದೆ, ಪಿಜಿಎನ್ ಇದೆ, ವಿಜಯಲಕ್ಷ್ಮಿ ಇದೆ. ಎಲ್ಲದಕ್ಕೂ ಎಕ್ಸ್ಚೇಂಜ್ ಆಫರ್ ಇದೆ. ಕುಕ್ಕರ್ ನೀವು ನೋಡಿದ್ರೆ ಕುಕ್ಕರ್ಸ್, ಟ್ರೈಪ್ಲೈ ಕುಕ್ಕರ್ಸ್, ಆಮೇಲೆ ಆಲ್ಫಾ ಡಿಲೆಕ್ಸ್ ಅಲ್ಯೂಮಿನಿಯಂ ಕುಕ್ಕರ್ಸ್ ಪ್ರೆಸ್ಟೀಜ್ ಅಪ್ ಟು 28% ಎಕ್ಸ್ಚೇಂಜ್ ಅಲ್ಲಿ ಸಿಗುತ್ತೆ. ಪಿಜಿಎನ್ ಅಪ್ ಟು 40% ಸಿಗುತ್ತೆ. ನಿಮಗೆ ಬಟರ್ಫ್ಲೈ ಕುಕ್ಕರ್ಸ್ ಅಪ್ ಟು 35% ಆನ್ ಎಕ್ಸ್ಚೇಂಜ್ ಸಿಗುತ್ತೆ. ಮಿಕ್ಸರ್ ಗ್ರೈಂಡರ್ಸ್ ಅಪ್ ಟು 40%. ಪ್ರೆಸ್ಟೀಜ್ ನಿಮಗೆ ಅಪ್ ಟು 35% ಬರುತ್ತೆ. ಬೇರೆ ಬ್ರ್ಯಾಂಡ್ಸ್ ಅಪ್ ಟು 40% ಹೋಗುತ್ತೆ. ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಎಕ್ಸ್ಚೇಂಜ್ ನಲ್ಲಿ ಅಪ್ ಟು 40% ಬರುತ್ತೆ. ಆಪ್ಟಿವಾ ಬ್ರ್ಯಾಂಡ್ ಇದೆ, ಅಪ್ ಟು 45% ಆನ್ ಎಕ್ಸ್ಚೇಂಜ್ ಬರುತ್ತೆ. ಚಿಮ್ನಿ ಎಲ್ಲ 50-55% ಡೈರೆಕ್ಟ್ ನಿಮ್ಗೆ ಬರುತ್ತೆ. ಓಕೆ, ಸೊ ಇದನ್ನ ನಾವು ಇಲ್ಲಿ ನಿಂತ್ಕೊಂಡೊಂದು ಹೇಳಿದ್ರು ಅಷ್ಟೇ ಅಲ್ಲದೆ ನಿಮಗೆ ಕಂಪ್ಲೀಟ್ ಸೆಕ್ಷನ್ ಅನ್ನ ಟೂರ್ ಕೂಡ ಹಾಕೊಡ್ತೀನಿ. ಬನ್ನಿ ಇವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ. ಸರ್ ಕಾಂಬೋ ಎಕ್ಸ್ಪ್ಲೈನ್ ಮಾಡೋಣ. ಬನ್ನಿ ನನ್ನ ಜೊತೆ ಬನ್ನಿ ಸರ್. ಸರ್ ನನಗೆ ನಿಮ್ದೊಂದು ಇಷ್ಟ ಆಗೋದು ಏನ್ ಗೊತ್ತಾ ಸರ್, ಕಾಂಬೋ ಇದೆ ಅಂತ ಹಂಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ, ವೇಯಿಂಗ್ ಸ್ಕೇಲ್ ಬೇರೆ ತಗೊಂಡ್ಬಿಟ್ಟಿದ್ದೀರಾ. ಯಾಕೆ ಸರ್? ಕ್ವಾಲಿಟಿ ಅಂತ ನೀವು ಕೇಳಿದ್ರಿ ಫಸ್ಟ್ ಕ್ವಶನ್. ಹೌದು. ಈಗ ನನ್ನ ಕಸ್ಟಮರ್ಗೆ ಗೊತ್ತು ನಾನು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತೀನಿ ಅಂತ. ನಿಮ್ ವ್ಯೂವರ್ಸ್ಗೂ ಗೊತ್ತಾಗ್ಬೇಕು, ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗ್ಬೇಕು ಕ್ವಾಲಿಟಿ ಪ್ರಾಡಕ್ಟ್ ನೀವೇ ಅಡ್ವರ್ಟೈಸ್ ಮಾಡ್ತಾ ಇದ್ರಿ ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರನೇ ನಾನು ಇದು ತೋರಿಸ್ತಾ ಇರೋದು. PR01 ಸರ್, ಟೋಟಲ್ 11 ಕಾಂಬಿಸ್ ಇದೆ. ಒಂದು ಕಾಂಬಿಗೂ ಒಂದು ಹೆಸರು ಇಟ್ಟಿದ್ದೀನಿ. PR01 ನಲ್ಲಿ ನಿಮ್ಗೆ ಫಸ್ಟ್ ಒಂದು ಸ್ಕಿಲ್ಲೆಟ್ ಬರುತ್ತೆ ಸರ್, ಪ್ರೀ ಸೀಸನ್. ವೆಯ್ಟ್ ನೋಡಿ 9-10 ಗ್ರಾಮ್ಸ್ ಇದೆ. 6 ಇಂಚ್ ಡಯಾ. ಒನ್ ಆಫ್ ದಿ ಫಾಸ್ಟೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದು. 900 ಗ್ರಾಮ್ ಇದೆ. 900 ಗ್ರಾಮ್ಸ್. ನೆಕ್ಸ್ಟ್ ನಿಮ್ಗೆ ಒಂದು ಕಡಾಯಿ ಸರ್, ಕಾಸ್ಟ್ ಐರನ್ದು. ಎಷ್ಟು ವೆಯ್ಟ್ ನೀವು ನೋಡಿದ್ರೆ 1.94 kg ಬರುತ್ತೆ. 9 ಇಂಚ್ ಡಯಾ. ಹ್ಯಾಂಡಲ್ ನೋಡಿ ಸರ್ ನೀವು, ಹ್ಯಾಂಡಲ್ ಕೂಡ ಕ್ಯಾಸ್ಟ್ ಐರನ್. ಇದು ಕ್ಯಾಸ್ಟ್ ಐರನ್. ಏನ್ ಸರ್ ಒಂದ್ ಕೈಲಿ ಎತ್ತಕ್ಕೂ ಕಷ್ಟ ನನಗೆ. ಇದು 1.94 kg ಬಂದಿದೆ ವಿತ್ ಸಿಲಿಕಾನ್ ಗ್ರಿಪ್ ಬರುತ್ತೆ. ಇದರಲ್ಲಿ ರೋಟಿ, ಚಪಾತಿ, ನೀರ್ ದೋಸೆ ಎಲ್ಲಾನು ಮಾಡಕ್ಕಾಗುತ್ತೆ. 2.37 kg ಎಲ್ಲದು ಹಾಕ್ಬಿಡಿ ಒಟ್ಟಿಗೆನೆ ನೋಡಿ ಸರ್. 5.3 kg, 5.25 kg ಬಂತು. ಇದು ನೀವು ಎಷ್ಟು ಕೊಡ್ತಾ ಇದ್ದೀರಾ? 2026 rupees only. ನಾವು ಒಂದೊಂದಾಗಿ ತಗೊಂಡಾಗ ಎಷ್ಟು ರೇಟ್ ಆಗುತ್ತೆ ಸರ್? ಇದು ಮಾತ್ರ ನಾವು 980 rupees ಸೇಲ್ ಮಾಡೋದು. ಸರಿ. ಇದು ನಿಮ್ಗೆ ಡಿಸ್ಕೌಂಟ್ ನಲ್ಲಿ 1600 ಆಗುತ್ತೆ. ಸರಿ. ಇದು 1800 ಆಗುತ್ತೆ. 4000 ಮೇಲೆ ಆಯ್ತಲ್ವಾ ಸರ್? 4000 ಚಿಲ್ಲರೆ. ಈಗ MRP ನೀವು ನೋಡಿದ್ರೆ 5800 ಬರೋದು ಇದು. ಸರಿ. ಇದು ನಿಮ್ಗೆ 2026 rupees only. ಅಂದ್ರೆ 50% ಡಿಸ್ಕೌಂಟ್ ನಿಮಗೆ. ಅದ ಮೇಲೇನೆ ಡಿಸ್ಕೌಂಟ್ ಸರ್. ನೋಡಿ ವೀಕ್ಷಕರೇ, ಕ್ವಾಲಿಟಿ ಪ್ರಾಡಕ್ಟ್ ಸರ್ ಇದು. ಕ್ಯಾಸ್ಟೆಡ್ ಐರನ್ ಇಂದ ಏನ್ ಬೆಟರ್, ಯಾಕೆ ಯೂಸ್ ಸರ್? ಈಗ ನಾನ್ ಸ್ಟಿಕ್ ಅಂತ ನಾವು ಯೂಸ್ ಮಾಡ್ತೀವಿ. ನಾನ್ ಸ್ಟಿಕ್ ಲೈಫ್ ಬಂದು 1 year ಇಲ್ಲ 2 year ಮ್ಯಾಕ್ಸಿಮಮ್. ಓಕೆ. ಆಮೇಲೆ ಅದು ಟಾಕ್ಸಿಕ್ ರಿಲೀಸ್ ಆಗುತ್ತೆ, ಹೆಲ್ತ್ಗೆ ಒಳ್ಳೇದಿಲ್ಲ. ಕ್ಯಾಸ್ಟ್ ಐರನ್ ಏಜಸ್, ಹೌದಾ, ಎಷ್ಟು ವರ್ಷ ನೀವು ಯೂಸ್ ಮಾಡ್ಕೋಬಹುದು. ಇನ್ನೊಂದು ಇದು ಪ್ರೀ ಸೀಸನ್. ನಿಮ್ಗೆ ಪ್ರೀ ಸೀಸನ್ ಯಾವ್ದು ಮಾಡಿಲ್ವೋ ನಿಮ್ಗೆ 300 ರೂಪಾಯಿ 400 ರೂಪಾಯಿಗೂ ಸಿಗುತ್ತೆ. ಇದು ಎಲ್ಲ ಪ್ರೀ ಸೀಸನ್ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್, ಹ್ಯಾಂಡ್ ಮೇಡ್ ಪ್ರಾಡಕ್ಟ್, ರಿವರ್ಸ್ ಹ್ಯಾಂಡ್ ನಲ್ಲಿ ಮಾಡಿರೋದು. ನಿಮ್ಗೆ ಸ್ವಲ್ಪ ಎಡ್ಜಸ್ ಅಲ್ಲಿ ಇಲ್ಲಿ ನಿಮ್ಗೆ ಸ್ಮೂತ್ ಇರಲ್ಲ, ಬಟ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಲ್ವಾ. ಏಜಸ್ ಯೂಸ್ ಮಾಡಕ್ಕಾಗುತ್ತೆ. ಇನ್ನೊಂದು ನೀವು ಕೇಳಿದ್ರಿ ಇಲ್ವಾ ಸರ್, ಡೆಲಿವರಿ. ಡೆಲಿವರಿ ತುಂಬಾ ಇಂಪಾರ್ಟೆಂಟ್. ಅದು ಹೇಳ್ಬಿಡ್ತೀನಿ ನಿಮ್ಗೆ. ಹೇಳಿ ಸರ್, ಬ್ಯಾಂಗ್ಳೂರ್ ಒಳಗೆ ನಮ್ ಶಾಪ್ಗೆ ಬಂದು ನೀವು ತಗೊಂಡು ಹೋಗ್ರೆ 2026 rupees only. ಸರಿ. ಓಕೆ. ಈಗ ಬ್ಯಾಂಗ್ಳೂರ್ ಒಳಗೆ ನಾನ್ ಕಳ್ಸ್ಬೇಕಂದ್ರೆ ಅಡಿಷನಲ್ 300 rupees ಚಾರ್ಜ್ ಆಗುತ್ತೆ. 300 ರೂಪಾಯಿ ಆಗುತ್ತೆ. ಯಾಕಂದ್ರೆ ನಾನು ಹೇಳಿದೀನಿ ನೋ ಪ್ರಾಫಿಟ್ ನೋ ಲಾಸ್ ಅಂತ. ನೀವೇ ಬಂದು ತಗೊಂಡು ಹೋಗ್ತೀರಾ 2026 rupees only. ಸರಿ. ಓಕೆ. ಅಡಿಷನಲ್ 300 rupees ನಿಮ್ ಮನೆಗೆ ನಾನು ಕಳ್ಸ್ಬೇಕಂದ್ರೆ. ಸರಿ. ಔಟ್ಸೈಡ್ ಬ್ಯಾಂಗ್ಳೂರ್ ಪಿನ್ ಕೋಡ್ ಇದೆಯಾ, ಅಪ್ ಟು 400 rupees ಚಾರ್ಜಸ್ ಆಗುತ್ತೆ. ಯಾಕಂದ್ರೆ ನೀವು ನೋಡಿದ್ರಿ 5.3 kg ಇದೆ. ನಾನು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿದ್ರೆ ಮಿನಿಮಮ್ 6.5 kg ಬರುತ್ತೆ. ಇದರಲ್ಲಿ 2 ಇದೆ ಸರ್, ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಅಂತ ಇದೆ. ಪ್ಯಾಕಿಂಗ್ ನಾನು ಎಲ್ಲ ಬಬಲ್ ರ್ಯಾಪ್ ಹಾಕಿ ಪ್ಯಾಕ್ ಮಾಡಬೇಕು, ಬಾಕ್ಸ್ ಹಾಕಿ ಪ್ಯಾಕ್ ಮಾಡಬೇಕು. ನಾನು ಇದು ತಗೊಂಡು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಇಲ್ಲ ಕೊರಿಯರ್ ಸೆಂಟರ್ಗೆ ಹೋಗ್ಬೇಕು. ಕರೆಕ್ಟ್. ಹೌದು. ನನ್ಗೆ ಪೆಟ್ರೋಲ್ ಖರ್ಚಾಗುತ್ತೆ, ನಮ್ ಟೈಮು ಖರ್ಚಾಗುತ್ತೆ ಅಲ್ಲಿ. ಯಾಕಂದ್ರೆ ಇದು ಹೋಗಿ ಸೇಫ್ ಸೇರ್ಬೇಕಲ್ವಾ ಕಸ್ಟಮರ್. ಅಲ್ಲಿಂದು ಫಾರ್ವರ್ಡಿಂಗ್ ನಿಮ್ ಮನೆ ಬಾಗಿಲಕ್ಕೆ ಬರುತ್ತೆ ಪ್ರಾಡಕ್ಟ್. ಇಷ್ಟಕ್ಕೂ ಸೇರಿಸಿ 300 ಇಲ್ಲ 400 ಆಗುತ್ತೆ. ಅಷ್ಟೇನಾ? ನನ್ಗೆ ಆ 400 300 ಕೊಡಕ್ಕಾಗಲ್ಲ. ಅಂದ್ರೆ 2026 ಅದು ಮಾತ್ರ ಕೊಟ್ರೆ ಸಾಕು. ಇಲ್ಲಿ ಬಂದು
ನೀವು ಸ್ಟೋರ್ ಪಿಕಪ್ ಮಾಡ್ಕೊಳ್ಳಿ. ಪಿಕಪ್ ಮಾಡ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್, ಈ ಆಫರ್ ಬಂದು ಲಾಂಚ್ ಮಾಡಿ ಆಲ್ಮೋಸ್ಟ್ 9 days ಆಗಿದೆ. ವಿ ಆರ್ ಆನ್ December 9th ಇವತ್ತು. ಓಕೆ ಓಕೆ ಓಕೆ. ನಾವು ಪ್ರೀ ಬುಕ್ಕಿಂಗ್ ಮಾತ್ರನೇ ತಗೊಳ್ತಾ ಇದೀವಿ. ಪ್ರೀ ಬುಕಿಂಗ್ ಅಪ್ ಟು December 31st ಸರ್. ಸರಿ ಸರಿ. 1000 rupees ಕೊಟ್ಟು ನೀವು ಪ್ರೀ ಬುಕಿಂಗ್ ಮಾಡ್ಕೊಳ್ಳಿ. ಸರಿ. January 1st ಇಂದ January 10th ಒಳಗೆ ನಿಮ್ಗೆ ಡೆಲಿವರಿ ಸಿಗುತ್ತೆ. ಇದು PR02 ಏನೇನಿದೆ ಇದರಲ್ಲಿ ಸರ್? ಇದರಲ್ಲಿ ಮುಲ್ಬಾಗಲ್ ದೋಸೆ ತವಾ ಸರ್. ಓಕೆ. ಎಷ್ಟಿದು? 1.25 kg ಇದೆ. 9 inch ಸರ್. ಇದು ಪ್ರೀ ಸೀಸನ್ಡ್ ಪ್ರಾಡಕ್ಟ್ ಸರ್. ಒಂದು. ಆಮೇಲೆ ಲಾಸ್ಟ್ ಟೈಮ್ ನಾವು ಪಡ್ಡು ಮೇಕರ್ ಕೊಟ್ಟಿದೀವಿ, ಪನೇರಕಲ್. ಇದು ನಾವು ಕೊಟ್ಟಿರೋದು 6 ಪಿಟ್ ಮಾತ್ರನೇ ಕೊಟ್ಟಿದೀವಿ. ಸರಿ. 6 ಪಿಟ್ ಮಾತ್ರನೇ ಇತ್ತು. ಈಗ 12 ಪಿಟ್ ಕೊಡ್ತಾ ಇದೀವಿ. ಇದನ್ನು 8 inch ನೋಡಿ. ಇದೇನಿದು? ಏನಿದೆ ಆಕ್ಚುಲಿ? ಇದು ನೀವು ಮಸಾಲಾ ದೋಸೆ ಮಾಡಬೇಕು, ಮೈಸೂರು ಮಸಾಲಾ ದೋಸೆ ಇದರಲ್ಲಿ ಮಾಡಿ. ದಾವಣಗೆರೆ ಬೆನ್ನ ದೋಸೆ ಮಾಡಬೇಕಾ ಇದರಲ್ಲಿ ಮಾಡಿ. 3 kg ಇದೆಯಾ ಸರ್ ಇದು? 12 inch ದೋಸೆ ತವ. 1 ಅಡಿ 1 feet. ಅಥೆಂಟಿಕ್ ಪ್ರಾಡಕ್ಟ್ ಇದು. ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಹೌದಾ ಸರ್? ನೀವು ಇದರಲ್ಲಿ ದೋಸೆ ಮಾಡಿಕೊಡಿ, ನಿಮ್ಮ ಮಗನು ಇದೇ ಬೇಕು ಅಂತ ಹೇಳ್ತಾನೆ. ನಾನ್ ಸ್ಟಿಕ್ ನಲ್ಲಿ ಈ ಟೇಸ್ಟ್ ಬರಲ್ಲ. ಕರೆಕ್ಟ್ ಆಗಿ. ಇದರಲ್ಲಿ ಬರೋ ಟೇಸ್ಟ್ ಯಾವ್ದನಲ್ಲಿನೂ ಬರಲ್ಲ ಸರ್. ಅಡಿಷನಲ್ ಆಗಿ ಏನ್ ಕೊಡ್ತಾ ಇದ್ದೀರಾ ಜೊತೆಯಲ್ಲಿ? ಸರ್ ಇದರಲ್ಲಿ ಸಿಲಿಕಾನ್ ಗ್ರಿಪ್. ಈಗ ನೀವು ಇದರಲ್ಲಿ ಯೂಸ್ ಮಾಡೋಕ್ಕಾಗತ್ತೆ. ಈ ತರ ನೋಡಿ, ಈ ತರ ಗ್ರಿಪ್ ಯೂಸ್ ಮಾಡ್ಕೋಬಹುದಾ? ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗತ್ತೆ ನೀವು. ಇದು ಅಡಿಷನಲ್ ಅಟ್ಯಾಚ್ಮೆಂಟ್. ಓಕೆ. ಆಯಿಲ್ ಹಚ್ಚೋದಕ್ಕೆ ಒಂದು ಕಾಟನ್ ಕ್ಲಾತ್ ಇರೋದು. ಇದು ನೋಡಿ, ವುಡನ್ ಇದು. ಆಮೇಲೆ ಒಂದು ಕೋಕೋನಟ್ ಸ್ಕ್ರಬ್ಬರ್ ಇದು. ಇದು ನೋಡಿ, ಒಂದು ಟರ್ನರ್, ಮೆಟಲ್ ನಲ್ಲಿ ಟರ್ನರ್. ಇದು ಸ್ವಲ್ಪ ನಾವು ಸೇಫ್ ಆಗಿ ಯೂಸ್ ಮಾಡಬೇಕು. ಎಲ್ಲಾ ಕಡೆನೂ ಶಾರ್ಪ್ ಇರುತ್ತೆ ಇದು. ನಾವು ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಇದನ್ನು ಕ್ವಾಲಿಟಿ ಪ್ರಾಡಕ್ಟ್ ಸರ್. ಈ ಅಟ್ಯಾಚ್ಮೆಂಟ್ ಇದು ಜೊತೆನಲ್ಲಿ ಬರುತ್ತೆ. ಕಾಸ್ಟಿಂಗ್ ಬಂದು 2026 rupees ಒನ್ಲಿ ಸರ್. ಓ ಮೈ ಗಾಡ್, ಆಲ್ಮೋಸ್ಟ್ 7 kg. ಎಸ್ ಸರ್. ಇದು 2026 rupees ಒನ್ಲಿ. ಓ ಮೈ ಗಾಡ್, ಸೂಪರ್ ಸರ್. ಸರ್ ಈ ಸತಿನೂ ನಂದೊಂದು 2 ಬುಕ್ ಮಾಡ್ಕೊಂಡ್ಬಿಡಿ ಹಂಗೆ. ಶ್ಯೂರ್ ಸರ್, ಡೆಫಿನೆಟ್ಲಿ. ಓಕೆ. PR03 ನಲ್ಲಿನೂ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಒಂದು ಚಿಕ್ಕದ ಕಡಾಯಿ ಸರ್. ಆಯಿಲ್ ಕಡಿಮೆ ಹಾಕಿ ನೀವು ಬಜ್ಜಿ ಬೋಂಡಾ ಮಾಡೋದಕ್ಕೆ, ಪೂರಿ ಮಾಡೋದಕ್ಕೆ 1 kg ಚಿಕ್ಕದ ಕಡಾಯಿ ಇದು. ಸೈಜ್ ಎಷ್ಟಿದೆ? 7 inch. ಇದು ಆಪಚಟ್ಟಿ ದೋಸೆ ಮಾಡೋದು. ಹೌದಾ? ಓ, ಆ ಥರ ದೋಸೆ ಮಾಡೋದು. ಇದು ಆಲ್ಮೋಸ್ಟ್ 1.3 ಇದೆ. 1.3 kg. ಓಕೆ. ನೆಕ್ಸ್ಟ್ ನೀರ್ ದೋಸೆ ತವಾ ಸರ್. ನಿಮ್ಗೆ ಗೊತ್ತು, ನೀರ್ ದೋಸೆ ನೀವೇ ಇದು ಇಂಟ್ರೊಡ್ಯೂಸ್ ಮಾಡಿದ್ದು. ಕರೆಕ್ಟ್. ಓಕೆ. ನನ್ಗೆ ಒಳ್ಳೆ ಸೇಲ್ ಅಂತ ಕೇಳಿದ್ರೆ ಮುಲ್ಬಾಗಲ್ ದೋಸೆ ತವ, ಆಮೇಲೆ ನೀರ್ ದೋಸೆ ತವ. ಒನ್ ಆಫ್ ದಿ ಫೇಮಸ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಓಕೆ. ನೋಡಿ, ಇದು ವೆಯ್ಟ್ 3 kg. ಓ ಮೈ ಗಾಡ್, ಸೂಪರ್. ಅಂಡ್ ಪ್ರೀ ಸೀಸನ್ಡ್ ಪ್ರಾಡಕ್ಟ್. ಇದು ಸೈಜ್ ನೋಡಿ, ಇದು ಎಷ್ಟಿದೆ ಅಂತ. ಇದಕ್ಕೂ ನಿಮ್ಗೆ ಈ ಗ್ರಿಪ್ ಬರುತ್ತೆ. ಕೊಡ್ತೀರಾ? ಸಿಲಿಕಾನ್ ಗ್ರಿಪ್ ಬರುತ್ತೆ. ಒಂದು ಟರ್ನರ್ ಬರುತ್ತೆ. ಕೋಕೋನಟ್ ಸ್ಕ್ರಬ್ಬರ್ ಬರುತ್ತೆ. ಇದು ನೋಡಿ, ಇದೊಂದು ಕೊಡ್ತೀರಾ ಸರ್? ಸೈಜ್ ಹೇಳಿ ಇದ್ರ. 12 inch. ಎಲ್ಲ ಇಟ್ಬಿಡಿ. ಎಷ್ಟಾಗುತ್ತೆ ವೇಟ್? ಎಷ್ಟಾಗುತ್ತೆ ನೋಡೋಣ. ಇದು ಆಲ್ಮೋಸ್ಟ್ 5.7 kg. ಪ್ರೀ ಸೀಸನ್ ನಂಬರ್ 1. ಹೆಲ್ತ್ಗೆ ತುಂಬಾ ಒಳ್ಳೇದು. ಓಕೆ. ಇನ್ನೊಂದು ಲೈಫ್ ಲಾಂಗ್ ನೀವು ಯೂಸ್ ಮಾಡೋಕ್ಕಾಗುತ್ತೆ. ಸರಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಬೆಸ್ಟ್ ಅಂತೀರಾ? ಆಯ್ತು. PR04 ಸರ್. 4. ನೈಸ್. ಇದೇನು ಸರ್ ಇದು? ಚೋಟಾ. ಇದು ನೋಡಿ, ತಟ್ಕಾ ಪ್ಯಾನ್, ಒಗ್ಗರಣೆ ಮಾಡೋದಕ್ಕೆ. ಇದರಲ್ಲಿ ಒಂದು ಮುಲ್ಬಾಗಲ್ ದೋಸೆ ತವಾ. ಓಕೆ. ಆಮ್ಲೆಟ್ ತವಾ ಒಂದು. ಇದು ಮಿನಿ ಕಾಂಬಿ ಸರ್. ಯಾಕಂದ್ರೆ ತುಂಬಾ ವೆಯ್ಟ್ ಲಿಫ್ಟ್ ಮಾಡಕ್ ಆಗಲ್ಲ ಅಂತಾರೆ. ಹೌದೌದು. ನನಗೆ ಚಿಕ್ಕದು ಬೇಕಪ್ಪ, ಮೈಂಟೈನ್ ಮಾಡ್ಬೇಕಪ್ಪ ಅಂತಾರಲ್ವಾ, ಅವ್ರಿಗೋಸ್ಕರ ಇದು ಒಂದು ಮಿನಿ ಕಾಂಬಿ ಮಾಡಿದೀವಿ. ಸೊ ಇದರಲ್ಲಿ ನೀವು ಆಮ್ಲೆಟ್ ಮಾಡಕ್ಕಾಗುತ್ತೆ, ಆಮ್ಲೆಟ್ ದೋಸೆ ಮಾಡಕ್ಕಾಗುತ್ತೆ, ಆನಿಯನ್ ದೋಸೆ ಮಾಡಕ್ಕಾಗುತ್ತೆ. ಇದರಲ್ಲಿ ಒಗ್ಗರಣೆ ಮಾಡಕ್. ಇದಕ್ಕೂ ಒಂದು ಟರ್ನರ್ ಬರುತ್ತೆ. ನಿಮ್ಗೆ ಟರ್ನರ್ ಕೊಡ್ತೀರಾ? ಇದಕ್ಕೂ ಒಂದು ಟರ್ನರ್ ಬರುತ್ತೆ. ಕೋಕೋನಟ್ ಸ್ಕ್ರಬ್ಬರ್ ಒಂದು, ಆಯಿಲ್ ಹಚ್ಚೋದು ಒಂದು. ಇದಿಷ್ಟು ಕೊಡ್ತೀರಾ? ಎಸ್ ಸರ್. ಇವೆಲ್ಲ 3.5 kg ಇದೆ ಆಲ್ಮೋಸ್ಟ್. ಎಸ್ ಸರ್. 2026 ಒನ್ಲಿ ಸರ್. PR05 ಹೋಗ್ಬಿಡೋಣ ಇವಾಗ. ಈಗ ಸ್ಟೀಲ್ ನಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಹಾಲ್ ಕಾಸೋದಕ್ಕೆ ಒಂದು ಪಾತ್ರ, ಕಡಾಯಿ ಒಂದು, ಫ್ರೈ ಪ್ಯಾನ್ ಒಂದು. ಕರೆಕ್ಟ್. ಆ ಕಾಂಬಿ ಬಂದಿದೆ ಸರ್. ಈ ಕಾಂಬಿನಾ ಟ್ರೈಪ್ಲೈ ಸರ್. ಫಸ್ಟ್ ಟ್ರೈಪ್ಲೈನ್ ಅಂತ ಏನಂತ ಹೇಳ್ಬಿಡ್ತೀನಿ ಸರ್. ಏನು ನಾವು ನಾರ್ಮಲಿ ಏನ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಸ್ಟೀಲ್ದು ತಗೊಳ್ತೀವಿ. ಸರಿ. ಅದು ಏನಾಗುತ್ತೆ ಅಂದ್ರೆ ಸ್ಟಿಕ್ ಆಗುತ್ತೆ, ಬರ್ನ್ ಆಗುತ್ತೆ. ಅಲ್ಯೂಮಿನಿಯಂ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ಯೂಸ್ ಮಾಡಬಾರ್ದು ತುಂಬಾ ದಿವಸ. ಈಗ ಟ್ರೈಪ್ಲೈ ಬಂದು 3 ಲೇಯರ್ ಬರುತ್ತೆ. ಸ್ಟೀಲು,
ತಿಗ್ಗಾಜ್ ಅಲ್ಯೂಮಿನಿಯಂ ಮಧ್ಯದಲ್ಲಿ ಬರುತ್ತೆ, ಮೇಲೆ ಸ್ಟೀಲ್ ಬರುತ್ತೆ. ಈಗ ತಿಗ್ಗಾಜ್ ಅಲ್ಯೂಮಿನಿಯಂ ಅಂದ್ರೆ ಎಲ್ಲರೂ ಇದನ್ನು ಅಲ್ಯೂಮಿನಿಯಂ ಪಾತ್ರ ಅಂತಾರೆ. ಅಲ್ಯೂಮಿನಿಯಂಗೂ ನಿಮ್ ಕುಕ್ಕಿಂಗ್ ಮಾಡೋದಕ್ಕೂ ಸಂಬಂಧ ಇಲ್ಲ. ಇದು ಮಧ್ಯದಲ್ಲಿ ಬರುತ್ತೆ. ಏನಕ್ಕೆ ಈ ಅಲ್ಯೂಮಿನಿಯಂ ಕೊಡ್ತಾರೆ ಅಂದ್ರೆ ಥಿಕ್ ಬೇಸ್ ಬರುತ್ತೆ ನಿಮ್ಗೆ. ಇನ್ನೊಂದು ಕುಕ್ಕಿಂಗ್ ಮಾಡೋ ಟೈಮ್ ನಲ್ಲಿ ಈವನ್ ಈ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಅದು ವರ್ಕ್ ಆಗುತ್ತೆ. ಈಗ ಕೆಳಗೆ ಬಂದು ಮ್ಯಾಗ್ನೆಟಿಕ್. ಸೊ ಇಂಡಕ್ಷನ್ ಅಲ್ಲಿನೂ ವರ್ಕ್ ಆಗಬೇಕು, ಸ್ಟವ್ ನಲ್ಲಿನೂ ವರ್ಕ್ ಆಗುತ್ತೆ ಇದು. ಎಸ್ ಸರ್. ಮೇಲೆ ಇರೋದು 304 ಗ್ರೇಡ್. ನಿಮ್ಗೆ ರಸ್ಟ್ ಪ್ರೂಫ್ ಫುಡ್ ಗ್ರೇಡ್. ಸರಿನಾ, ನಿಮ್ಗೆ ರಸ್ಟೇ ಆಗಲ್ಲ. ಇನ್ನೊಂದು ಹ್ಯಾಂಡಲ್ ಪೈಪ್ ಹ್ಯಾಂಡಲ್, ಇದು ಕ್ವಾಲಿಟಿ ಹ್ಯಾಂಡಲ್. ನಾರ್ಮಲ್ ರಿಂಗ್ ಹ್ಯಾಂಡಲ್ ಇಲ್ಲ. ರಿಂಗ್ ಹ್ಯಾಂಡಲ್ ಅಂದ್ರೆ ಕಾಸ್ಟ್ ಇಲ್ಲ. ಇದು ಪೈಪ್ ಹ್ಯಾಂಡಲ್, ಕಾಸ್ಟ್ ಅಡಿಷನಲ್ ಆಗುತ್ತೆ. ನಿಮ್ಗೆ ಸಿಲಿಕಾನ್ ಗ್ರಿಪ್ ಇದೆ. ಈಟು ನಿಮ್ಗೆ ಟ್ರಾನ್ಸ್ಫಾರ್ಮ್ ಆಗಲ್ಲ ಸರ್. ಇದು ಮಾತ್ರ ಇಲ್ಲ, ಇದಕ್ಕೊಂದು ಲಿಡ್ಡು ಬರುತ್ತೆ. ಆಲ್ಮೋಸ್ಟ್ 1 kg 100 ಗ್ರಾಮು. ಇದ್ರ ಜೊತೆ ನೆಕ್ಸ್ಟ್ ಟ್ರೈಪ್ಲೈ ನಲ್ಲಿ 22 ಸೆಂಟಿಮೀಟರ್ ಕಡಾಯಿ ಸರ್. ತೋರಿಸ್ಬಿಡ್ತೀನಿ ಸರ್. ತೋರಿಸ್ಬಿಡೋಣ ನೋಡಿ ಸರ್. ಆಲ್ಮೋಸ್ಟ್ 10 ಇಂಚಸ್ ಬರುತ್ತೆ. ಎಸ್ ಸರ್. ವೀಕ್ಷಕರೇ, ಇದು ಟ್ರೈಪ್ಲೈ ಕೂಡ ತುಂಬಾ ಇರುತ್ತೆ. ಟ್ರೈಪ್ಲೈ ನಿಮ್ಗೆ ಅಂದ್ರೆ ತುಂಬಾ ಅಂದ್ರೆ ಹೆವಿ ಇರುತ್ತೆ ಇದು. ಆಕ್ಚುಲಿ ನೋಡಿ, ಇಲ್ಲೇ ತೋರಿಸ್ತಾ ಇದಾರೆ 1 kg. ಇದಕ್ಕೆ ಲಿಡ್ ಏನಾದ್ರು ಕೊಡ್ತೀರಾ ಸರ್? ಈ ಒಂದೇ ಲಿಡ್ ಕೊಡ್ತೀನಿ, ಇದಕ್ಕೂ ಆಗುತ್ತೆ. ನೆಕ್ಸ್ಟ್ ಬರೋ ಫ್ರೈ ಪ್ಯಾನ್ಗೂ ಸೆಟ್ ಆಗುತ್ತೆ. ತೆಗೆದ್ಬಿಡೋಣ ಇದನ್ನ, ಅದನ್ನ ಹಿಡಿ ಹೇಳ್ತೀನಿ. ಇದೇನಿದು ನೆಕ್ಸ್ಟ್ ಫ್ರೈ ಪ್ಯಾನ್ ಸರ್. ಪೈಪ್ ಹ್ಯಾಂಡಲ್ ವಿತ್ ಸಿಲಿಕಾನ್ ಗ್ರಿಪ್ ಬರುತ್ತೆ. ಸರಿನಾ, ಈ ಟ್ರಾನ್ಸ್ಫಾರ್ಮ್ ಆಗಲ್ಲ. ಇದನ್ನು ನೋಡಿ 22 ಸೆಂಟಿಮೀಟರ್. ಇದು ಆಲ್ಮೋಸ್ಟ್ 850 ಗ್ರಾಮ್ ಬರುತ್ತೆ. 3 ಇಡಿ ಸರ್, ಎಲ್ಲ ಇಡಿ. ಎಷ್ಟು ಗ್ರಾಮ್ ಬರುತ್ತೆ ನೋಡೋಣ. ಕ್ಯಾಪ್ಸು ಇಟ್ಬಿಡಿ ಅದ್ರದ್ದು. ಸೊ ವೀಕ್ಷಕರೇ, ಇದು ಆಲ್ಮೋಸ್ಟ್ 3 kg 400 ಗ್ರಾಮ್ ಬರುತ್ತಲ್ವ ಸರ್ ಇದು? ಎಸ್ ಸರ್. ವೆರಿ ನೈಸ್, ಸೂಪರ್ ಸರ್. ಇದು MRP ನೀವು ನೋಡಿದ್ರೆ 4900. ಔಟ್ಸೈಡ್ ಮಾರ್ಕೆಟ್ ನಲ್ಲಿ ಮಿನಿಮಮ್ ನೀವು ಸಪ್ರೇಟ್ ನೀವು ತಗೊಂಡ್ರೆ ಮಿನಿಮಮ್ 3800 ಆಗುತ್ತೆ. ಕ್ವಾಲಿಟಿ ಪ್ರಾಡಕ್ಟ್ ನ್ಯೂ ಇಯರ್ಗೆ 2026 ಕೊಡ್ತೀವಿ ಸರ್. ಈಗ 60%, 70%, 80% ಸ್ವಲ್ಪ ಜನ ಫ್ರೀನು ಕೊಟ್ಬಿಡ್ತಾರೆ. ಅದು ಇಂಪಾರ್ಟೆಂಟ್ ಇಲ್ಲ. ಕ್ವಾಲಿಟಿ ಪ್ರಾಡಕ್ಟ್ ಕರೆಕ್ಟ್ ಆಗಿ ಈಗ 2026 ಕೊಡ್ತೀನಿ. ಇದನ್ನಲ್ಲಿನೂ ನಾವು ಹೋಗಿ ರಿಸರ್ಚ್ ಮಾಡ್ತಾ ಇದ್ರೆ ನಾವು ಲೈಫ್ ನಲ್ಲಿ ಏನು ತಗೊಳ್ಳಲ್ಲ. ಯಾಕಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ನಮ್ ಜನಕ್ಕೆ ಕೊಡ್ತೀನಿ ಸರ್. ಸರ್, ಇದು ಎಲ್ಲಾರ್ಗೂ ಕೊಡಲ್ಲ ನಾನು. ನೋಡಿ, ಎಲ್ಲಾರ್ಗೂ ಕೊಡಲ್ಲ. ಸರಿ, ನಮ್ ಕಸ್ಟಮರ್ಸ್ ನಮ್ಗೆ ಲೈಫ್ ಕೊಟ್ಟಿದ್ದಾರೆ. ಜಾನ್ವರಿ ಟು ಡಿಸೆಂಬರ್ ನಮ್ಮ ಹತ್ರ ಬಂದು ಐಟಮ್ ತಗೊಂಡಿದ್ದಾರೆ. ಕರೆಕ್ಟ್. ಸರಿನಾ, ನಮ್ಗೆ ಪ್ರಾಫಿಟ್ ಕೊಟ್ಟಿದ್ದಾರೆ. ನಮ್ ಲೈಫ್ ಅಂತ ಇಲ್ಲ, ನಮ್ ಸ್ಟಾಫ್, ನಮ್ಮ ಬಿಲ್ಡಿಂಗ್ ಓನರ್ ಎಲ್ಲಾರ್ಗು ಅವ್ರು ಕೊಡೋ ದುಡ್ಡಿನಲ್ಲಿಂದ ಲೈಫ್ ಹೋಗುತ್ತೆ ಅಲ್ವಾ? ಅವ್ರಿಗೆ ಏನಾದ್ರು ನಾವು ಕೊಡ್ಬೇಕಲ್ವಾ? ಇಟ್ಸ್ ಲೈಕ್ ಅ ರಿಟರ್ನ್ ಗಿಫ್ಟ್. ನಮ್ ಕಸ್ಟಮರ್ಸ್ ನಾನು ಕೊಡ್ತಾ ಇದ್ದೀನಿ. ಸುಮ್ನೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಎಷ್ಟು ಇಷ್ಟು ಅಷ್ಟೊಂದು ಕೆಲವ್ರ ಹತ್ರ ನಾವು ಹೋಗಲ್ಲ ಸರ್. ಓಕೆ, ಸೂಪರ್. ಅಂಡ್ ಇನ್ನೊಂದು, ಇದು ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗುತ್ತೆ, ಆಮೇಲೆ ಇನ್ನೊಂದು ಡೀಲರ್ ಹತ್ರ ಹೋಗುತ್ತೆ, ಆಮೇಲೆ ಕಸ್ಟಮರ್ ಹೋಗಿದ್ರೆ ಈ ಚಾರ್ಜ್ ಅಡಿಷನಲ್ ಆಗುತ್ತೆ. ಇದು ಡೈರೆಕ್ಟ್ ಟು ಕಸ್ಟಮರ್, D2C. ಓಕೆ, ಈ ಕಾಂಬಿ. ಸೊ ಇದು ನಿಮ್ದು ಎಲೈಟ್ ಅವ್ರದ್ದೇನಾ ಸರ್ ಇದು? ಸರ್, ಎಲ್ಲ ಬ್ರ್ಯಾಂಡು, ಎಲಿಟೋ, ಎಲೈಟು, ಯಾವ್ದು ನಾವು ತುಂಬಾ ಕನೆಕ್ಟಿವಿಟಿ ಇದೆಯೋ ಆ ಬ್ರ್ಯಾಂಡ್ಸ್ ಎಲ್ಲ ತಗೊಂಡು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ. ಸೂಪರ್. ನೋಡಿ ವೀಕ್ಷಕರೇ, ಇದೊಂದು 3000 ಆಲ್ಮೋಸ್ಟ್ 400 ಗ್ರಾಮ್ದು 4000 ರೂಪಾಯಿ ವರ್ತ್ದು 2026 ರೂಪೀಸ್ಗೆ ಸಿಗ್ತಾ ಇದೆ. ಎಸ್. ಇದು ನೀವು ನೋಡ್ತಾ ಇದ್ರಿ ಇಲ್ವಾ? ಏನಿದೆ ಆಕ್ಚುಲಿ ಈ ತರ ಇದೆ ಸರ್? ಇದು ಹನಿಕೋಮ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಫಸ್ಟ್ ಈ ವೆಸಲ್ ಬಂದು ಟ್ರೈಪ್ಲೈ ಸರ್. ಇದರಲ್ಲಿ ನಿಮ್ಗೆ ಹನಿಕೋಮ್ ಸ್ಟ್ರಕ್ಚರ್ ಬರೋದು. ಆಯಿಲ್ ಕಡಿಮೆನೆ ಯೂಸ್ ಮಾಡ್ತೀರಿ. ಸರಿ. ಈಗ ನಾನ್ ಸ್ಟಿಕ್ ಬಿಟ್ರೆ ನನ್ಗೆ ಏನು ಮಾಡಕ್ ಆಗಲ್ಲ ಅಂತಾರ ನೋಡಿ. ಹೌದೌದು, ಅವ್ರಿಗೊಂದು ಕ್ವಾಲಿಟಿ ಪ್ರಾಡಕ್ಟ್ ಸರ್. ಆ ತರದ ಇದು. ಇನ್ನೊಂದು ಟ್ರೈಪ್ಲೈ ನಾನು ಕೊಟ್ಟಿದ್ದೀನಿ ನೋಡಿ ಸರ್, ಅದಕ್ಕಿಂತ ಡಬಲ್ ದ ಕಾಸ್ಟ್ ಈ ಪ್ರಾಡಕ್ಟ್. ಕಾಸ್ಟ್ ಜಾಸ್ತಿ, ಡಬಲ್ ದ ಕಾಸ್ಟ್ ಇದು. ಓಕೆ ಓಕೆ ಓಕೆ. ನೋಡಿ ಈ ಪ್ರಾಡಕ್ಟ್ ಇದು ಬಂದು 20 ಸೆಂಟಿಮೀಟರ್ ಕಡಾಯಿ. ನಿಮ್ಗೆ 20 ಸೆಂಟಿಮೀಟರ್ 9 ಇಂಚ್ ಇದೆ ಅಲ್ವಾ? ಓಕೆ ಓಕೆ. ಕೆಜಿ ನೋಡೋಣ ಇರಿ. 870 ಗ್ರಾಮು. ಇದನ್ನು ನಿಮ್ಗೆ 20 ಸೆಂಟಿಮೀಟರ್ ಬರುತ್ತೆ. ಓಕೆ ಓಕೆ ಓಕೆ. ಇದೇನು? ಫ್ರೈ ಪ್ಯಾನ್ ಸರ್. ಫ್ರೈ ಪ್ಯಾನ್ ವಿತ್ ಹನಿಕೋಮ್ ಸರ್. ಓಕೆ ಓಕೆ ಓಕೆ. ಇದು ಎರಡಕ್ಕೂ ಒಂದೇ ಲಿಡ್ ಬರುತ್ತೆ. ಲಿಡ್ ಕೊಡ್ತೀರಾ? ಓಕೆ. 20 ಸೆಂಟಿಮೀಟರ್ ಕಡಾಯಿ, 20 ಸೆಂಟಿಮೀಟರ್ ಫ್ರೈ ಪ್ಯಾನ್. ಇದೇನು? ಇದು 25 ಸೆಂಟಿಮೀಟರ್ ತವಾ ಸರ್. 25 ಸೆಂಟಿಮೀಟರ್ ತವಾ. ಇದರಲ್ಲಿ ನೀವು ಚಪಾತಿ ಮಾಡಕ್ಕಾಗುತ್ತೆ, ದೋಸೆ ಮಾಡಕ್ಕಾಗುತ್ತೆ, ಆಮ್ಲೆಟ್ ಮಾಡಕ್ಕಾಗುತ್ತೆ, ಆನಿಯನ್ ದೋಸೆ ಮಾಡಕ್ಕಾಗುತ್ತೆ, ಹೋಳಿಗೆ ಮಾಡಕ್ಕಾಗುತ್ತೆ, ಪರೋಟ ಮಾಡಕ್ಕಾಗುತ್ತೆ, ಪರಾತ ಮಾಡಕ್ಕಾಗುತ್ತೆ, ಎಲ್ಲಾನು ಮಾಡಕ್ಕಾಗುತ್ತೆ. ಇದನ್ನು 26 ರೂಪೀಸ್ ಒನ್ಲಿ ಸರ್. ಎಲ್ಲ ಇಡಿ. ಎಷ್ಟು ವೇಟ್ ಆಗುತ್ತೆ ನೋಡ್ಬಿಡೋಣ ಟೋಟಲ್ ಆಗಿ. ನೋಡಿ ವೀಕ್ಷಕರೇ, ಸೊ ಆಲ್ಮೋಸ್ಟ್ 3 kg ಬರ್ತಾ ಇದೆ. 2800 ಗ್ರಾಮ್ ನಿಮಗೆ ಸಿಗ್ತಾ ಇರೋದು 26 ರೂಪೀಸ್ ಅಷ್ಟೇನೆ. ಎಸ್, ಸೂಪರ್ ಸರ್. ಇದ್ರ ನೆಕ್ಸ್ಟ್ ಫುಲ್ ಬಾಕ್ಸಸ್. ಇದು ಹಾಟ್ ಬಾಕ್ಸ್ ಕಾಂಬಿ ಸರ್.
ಹಾಟ್ ಬಾಕ್ಸ್ ಕಾಂಬಿನಾ ಎಷ್ಟು ಕೆ ಜಿ ಸರ್ ಈಗ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಸರ್. ಹೇಳಿ ಹೇಳಿ ಹೇಳಿ. ಈಗ ಇದು 1 ಲೀಟರ್, ಹಾಂ, ಇದು 2 ಲೀಟರ್, 2 ಲೀಟರ್, ಓಕೆ, ಇದು 3 ಲೀಟರ್. ಸರಿ ಸರಿನಾ? ಹಾಂ, ನೀವು ಈಗ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಿ ಹಾಟ್ ಬಾಕ್ಸ್, ಸರಿ, ಓಕೆ, ಇದು 1100 ರುಪೀಸ್, 1200 ಡಿಸ್ಕೌಂಟ್, ಓಕೆ ಓಕೆ, ಇದು 1300. ಆಲ್ಮೋಸ್ಟ್ 4000 ರುಪೀಸ್ ಬಂತು ನಮಗೆ ಇವಾಗ. ಈಗ ನೀವು ಯಾವುದು ಚೂಸ್ ಮಾಡ್ತೀರಿ? ಏನಾದ್ರು ಒಂದೇ ತಗೋಬೇಕು? ಇದೇ ದೊಡ್ಡ ತೊಗೊಂತೀನಿ. ದೊಡ್ಡದು ಯಾಕೆ? ಸ್ವಲ್ಪ ದೊಡ್ಡದಾಗಿದೆ ಅಲ್ಲ ಸರ್, ಸೈಜ್ ದೊಡ್ಡದಾಗಿದೆ. ಈಗ ಪರ್ಚೇಸ್ ಮಾಡ್ತೀವಿ, ಹಾಂ, ಒಂದು ಕಾರ್ ತಗೊಳ್ತೀವಿ ಅಂದರೆ ನಮ್ಮ ರಿಕ್ವೈರ್ಮೆಂಟ್ ಏನಂತ ನೋಡ್ತೀವಿ. ಹಾಂ 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 ಇದನ್ನಲ್ಲಿನೂ ನಮ್ಮ ರಿಕ್ವೈರ್ಮೆಂಟ್ ಏನಂತ ನಾವು ನೋಡಬೇಕು. ಹೌದಾ ಸರ್? ಈಗ 4 ಜನ ಹೋಗೋದಕ್ಕೆ ಹಾಂ, 4 ಸೀಟರ್ ಇರೋದು ತಗೊಳ್ತೀವಿ. ಕರೆಕ್ಟ್, 6 ಜನ ಹೋಗ್ತೀವಿ ಅಂದ್ರೆ 6 ಸೀಟರ್, 6 ಸೀಟರು. ಹಾಂ, ಸರಿನಾ? ಹಾಂ, ಹಾಂ, ಹಾಂ. ಇಬ್ಬರೇ ಇದೀವಿ ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿ ಸಣ್ಣದು ಸಾಕು ಸಾಕಂತ ನೋಡ್ತೀವಿ ಇಲ್ವಾ? ಕರೆಕ್ಟ್ ಕರೆಕ್ಟ್, ಓಕೆ. ಈಗ ಇದರಲ್ಲಿ ಮಾತ್ರ ಯಾಕೆ ದೊಡ್ಡದು ನಿಮ್ಗೆ? ಏನೋ ಸಿಗ್ತಾ ಇದೆ ದೊಡ್ಡ ಸೈಜ್, ಒಂದು 100 ರುಪೀಸ್ ಜಾಸ್ತಿ ಹಾಕಿದ್ರೆ ಸಾಕು. ಓಕೆ, ಇಟ್ಸ್ ಅಬೌಟ್ ಮನಿ. ನೀವು ಥಿಂಕ್ Yes, ಮಾಡೋದು. yes, yes. ನಾನು ಹೇಳ್ತಾ ಇರೋದು ಹಾಂ, ಇದರಲ್ಲಿ ನೀವು ಒಂದು 4 ಇಡ್ಲಿ ಹಾಕಕ್ಕಾಗತ್ತೆ, ಓಕೆ ಓಕೆ, ಇದನ್ನಲ್ಲಿ 10 ಇಡ್ಲಿ ಹಾಕಕ್ಕಾಗತ್ತೆ, ಹ್ಞೂ, ಸರಿನಾ? ಇದನ್ನಲ್ಲಿ ನೀವು 20 ಇಡ್ಲಿ ಹಾಕಕ್ಕಾಗತ್ತೆ. ಓಕೆ ಓಕೆ. 20 ಇಡ್ಲಿ ಹಾಕೋದ್ರಲ್ಲಿ ನೀವು 2 ಇಡ್ಲಿ ಹಾಕ್ಬಿಟ್ಟು ಇದು ಕ್ಲೋಸ್ ಮಾಡಿದ್ರೆ ಬಿಸಿ ಇರಲ್ಲ, ಈಸಿ ಅಲ್ಲ, ಕರೆಕ್ಟ್, ನಿಮ್ ರಿಕ್ವೈರ್ಮೆಂಟ್ ಮ್ಯಾಚ್ ಆಗಲ್ಲ, ಮ್ಯಾಚ್ ಆಗಲ್ಲ, ರಿಜೆಕ್ಟೆಡ್. ಓಕೆ, ಮನೆಯಲ್ಲಿ ಹೋದ್ರೆ ಬೈತಾರೆ ನಿಮ್ನೆ, ಏನ್ರಿ ತಗೊಂಡ್ ಬಂದಿದೀವಿ ಅಂತ. ಕರೆಕ್ಟ್ ಕರೆಕ್ಟ್. ಆಕ್ಚುಲಿ ಹಾಟ್ ಬಾಕ್ಸ್ ಮೇಲೆ ತಪ್ಪಿಲ್ಲ, ಓಕೆ, ನಮ್ ರಿಕ್ವೈರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆನೆ ತಪ್ಪು ಅಂತ ಹೇಳ್ತೀರಾ ಅಲ್ವಾ? ಸೂಪರ್. ಈಗ ಹಾಟ್ ಬಾಕ್ಸ್ ನಲ್ಲಿ ಮಾತ್ರ ನೀವು ಐಟಮ್ ಇದರಲ್ಲಿ ಹಾಕಿದ್ರೆ ಇದರಲ್ಲಿ ಟಚ್ ಆಗ್ಬೇಕು, ಫುಡ್ ಟಚ್ ಆಗ್ಬೇಕು. ಓಕೆ ಓಕೆ. ಸೊ ಆವಾಗನೇ ಎವಾಪರೇಷನ್ ರೀಸರ್ಕ್ಯುಲೇಷನ್ ಆಗಲ್ಲ. ಇಲ್ಲಂದ್ರೆ 2 ಇಡ್ಲಿ ಹಾಕ್ಬಿಟ್ರೆ ಗ್ಯಾಪ್ ಇರುತ್ತೆ ಅಲ್ವಾ? ಎವಾಪರೇಷನ್ ಆಗೋ ಟೈಮ್ ನಲ್ಲಿ ನೀರು ಇಲ್ಲಿ ಬರುತ್ತೆ, ಆ ನೀರು ಇಡ್ಲಿ ಮೇಲೆ ಇಲ್ಲ ಚಪಾತಿ ಮೇಲೆ ದೋಸೆ ಮೇಲೆ ಬಿದ್ರೆ ಕೂಲ್ ಆಗ್ಬಿಡುತ್ತೆ. ಸೊ ನೋ ಯೂಸ್ ಇಲ್ಲ ಅಂತ. ಈಗ ನಿಮ್ಗೆ ಬಿಸಿ ಕೊಡ್ಬೇಕಂತಾನೆ ತಗೊಳ್ಳೋದಲ್ವಾ? ಕರೆಕ್ಟ್. ಸೊ ನಿಮ್ ಪರ್ಪಸ್ ಸಾಲ್ವ್ ಆಗಲ್ಲ ಇಲ್ಲಿ. ಸೊ 1 ಲೀಟರ್, 2 ಲೀಟರ್, 3 ಲೀಟರ್ ಕಾಂಬಿ ತಗೊಂಡ್ ಬಂದಿದೀವಿ. ನಿಮ್ಗೆ ಕಾಂಬಿನಲ್ಲಿ 2026 ರುಪೀಸ್ ಒನ್ಲಿ. ಇನ್ನೊಂದು 4 hours to 6 hours ಹೀಟ್ ಇರುತ್ತೆ. ಪ್ರೈಸ್ ಎಲ್ಲಾನು ಸೇರಿಸಿ 2026 ರುಪೀಸ್ ಒನ್ಲಿ ಅಲ್ವಾ? ಸರ್ ಎಲ್ಲ ಇಡಿ ಸರ್, ವೇಟ್ ತೋರಿಸ್ಬಿಡ್ತೀನಿ. ನೋಡಿ ವೀಕ್ಷಕರೇ, ಸೊ ಆಲ್ಮೋಸ್ಟ್ 1 kg 800 ಗ್ರಾಮ್ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ 2026ಗೆ ಸಿಗ್ತಾ ಇದೆ. ಸೊ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾಕೆ ವೆಯ್ಟ್ ಕಡಿಮೆ ಇದೆ ಅಂತ. ಈಗ ವೆಯ್ಟ್ ಜಾಸ್ತಿ ಇದ್ರೆ ಇದರಲ್ಲಿ ರೈಸು ಇಲ್ಲ ಏನಾದ್ರು ಐಟಮ್ ಆಗ್ಬಿಟ್ರೆ ತುಂಬಾ ವೆಯ್ಟ್ ಆಗುತ್ತೆ, ನಿಮ್ಗೆ ಲಿಫ್ಟ್ ಮಾಡಕ್ ಆಗಲ್ಲ. ಕರೆಕ್ಟ್ ಕರೆಕ್ಟ್. ಯೂಸ್ಫುಲ್ ಇರಬೇಕು, ಲೈಟ್ ವೆಯ್ಟ್ ಇರಬೇಕು, ವಾಶ್ ಮಾಡೋದಕ್ಕೆ ಈಸಿ ಇರಬೇಕು ನಿಮಗೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸರ್, ನಾವು ಸೇಲ್ಸ್ ನಲ್ಲಿ ಇದೀವಿ ಅದಕ್ಕೆ ಹೇಳ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನಲ್ಲಿ ಬಿಸಿ ಮಾಡ್ತೀನಿ ಅಂತ ಸ್ಟವ್ ಮೇಲೆ ಇಟ್ಬಿಡ್ತಾರೆ ಸರ್. ಇದನ್ನೇ ಸ್ಟವ್ ಮೇಲೆ ಇಟ್ಬಿಡ್ತಾರೆ. ಇದೆಲ್ಲ ಸ್ಟವ್ ನಲ್ಲಿ ಇಡೋದಿಲ್ಲ, ಬರೀ ಸ್ಟೋರೇಜ್ ಮಾತ್ರನೇ ಇದು. ಒನ್ ಟೈಮ್ ಹೀಟ್ ಮಾಡ್ಬಿಟ್ರೆ ಹೋಯ್ತು. ಇನ್ನೊಂದು ಅವನ್ ನಲ್ಲಿ ಇಡೋದು ಇಡಬಾರ್ದು. ಓಕೆ 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 ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಸರ್. ಇದೆಲ್ಲ ಡೂಸ್ ಅಂಡ್ ಡೋಂಟ್ಸ್ ಹೇಳ್ಬಿಡ್ತೀನಿ. ಒಳ್ಳೆ ಕೆಲಸ. ತುಂಬಾ ಜನ ಏನ್ ಮಾಡ್ತಾರೆ, ಇದು ಇನ್ನೊಂದು ಸರ್, ಇದು ಫುಡ್ ನಾವು ಸ್ಟೋರೇಜ್ ಮಾಡ್ತೀವಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಒಂದು 10 ವರ್ಷ 15 ವರ್ಷ ಯೂಸ್ ಮಾಡ್ತಾರೆ. ನಿಮ್ಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಮ್ಯಾಕ್ಸಿಮಮ್ 1 year to 2 year ಮಾತ್ರನೇ ಯೂಸ್ ಮಾಡಬೇಕು ಅಷ್ಟೇ, ಆಮೇಲೆ ಬಿಸಾಕ್ಬೇಕು. ಯಾಕೆಂದ್ರೆ ಇದು ಡಬಲ್ ವಾಲ್ ಇರುತ್ತೆ. ಇದು ಒಳಗೆ ನಿಮ್ಗೆ ಮೆರ್ಕುರಿ ಅಂತ ಒಂದು ಇರುತ್ತೆ, ಇಲ್ಲಂದ್ರೆ ನಿಮ್ಗೆ ಒಂದು ಫೋಮ್ ತರ ಇಟ್ಟಿರ್ತಾರೆ. ಅದೆಲ್ಲ ಬಂದು ಸ್ವಲ್ಪ ಲೀಕೇಜ್ ಒಳಗೆ ಆಗಿ ಅದೆಲ್ಲ ಹೋಗಿರುತ್ತೆ. ಆಮೇಲೆ ಯೂಸ್ ಮಾಡಬಾರ್ದು, ಹೆಲ್ತ್ಗೂ ಒಳ್ಳೇದಿಲ್ಲ ಸರ್. ಮ್ಯಾಕ್ಸಿಮಮ್ 2 years ಮಾತ್ರನೇ ಯೂಸ್ ಮಾಡಬೇಕು. ಜನ ಬಂದು 10 ವರ್ಷ 15 ವರ್ಷ ತುಂಬಾ ಚೆನ್ನಾಗಿದೆಪ್ಪ ಅಂತ ಯೂಸ್ ಮಾಡ್ತಾರೆ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಒಂದು ಇದೆ ಸರ್. ಇದು ಬಂದು PR07 PR08 ಸರ್. ಒಂದು ಕುಕ್ಕರ್ ಸರ್, ಬಟ್ ವರ್ತ್ ಸರ್. 3 kg ಇದೆ ಅಲ್ವಾ ಇದು? ವರ್ತ್. ಎಷ್ಟು ಲೀಟರ್ ಕುಕ್ಕರ್ ಇದು? 10 ಲೀಟರ್ ಕುಕ್ಕರು. 10 ಲೀಟರ್ ಕುಕ್ಕರಾ? ಟ್ರೈಪ್ಲೈ ಕುಕ್ಕರು. ಡಬಲ್ ಸೇಫ್ಟಿ ವಾಲ್ವ್. ಓಕೆ, ಡಬಲ್ ಸೇಫ್ಟಿ ವಾಲ್ವ್. GRS ಗ್ಯಾಸ್ಕೆಟ್ ರಿಲೀಸ್ ಸಿಸ್ಟಮ್. ಸರಿ. ಸೇಫ್ಟಿಗೋಸ್ಕರ ಡಬಲ್ ಟ್ರಿಪಲ್ ಸೇಫ್ಟಿ ನಿಮಗೆ. ಸರಿ. 2.5 mm ಥಿಕ್ನೆಸ್. ನೋಡಿ ತುಂಬಾ ದಪ್ಪ ಇದೆ ಸರ್ ಇದು. ನೋಡಿ 10 inches ದೇಹ ಇದೆ. ಹೈಟ್ ನೋಡಿ 7 inches ಹೈಟ್ ಇದೆ. ಸೊ ಇಟ್ಸ್ ಆಲ್ಮೋಸ್ಟ್ 3 kg ಅಲ್ವಾ ಸರ್ ಇದು? ಹೌದು ಸರ್.
ಇದು ನೋಡಿ ವಿತ್ ಲಿಡ್ ನಿಮಗೆ ಎಷ್ಟು ಬರುತ್ತೆ ನೋಡಿ, ಅಪ್ ಟು 8 ಬರುತ್ತೆ ಅಲ್ವಾ, 8 ಇಂಚಸ್ ಬರುತ್ತೆ. ಈಗ ಇದು 10 ಲೀಟರ್ ಕುಕ್ಕರು ಟ್ರೈಪ್ಲೈನಲ್ಲಿ MRP 5490, 5490, 2026 rupees ಓನ್ಲಿ. ವಾರಂಟಿ ಏನಾದ್ರು ಇದೆಯಾ ಇದಕ್ಕೆ? ಸರ್ ಇದೆಲ್ಲ 5 ವರ್ಷ ವಾರಂಟಿ ಇದೆ ಸರ್, ಏನು ಆಗಲ್ಲ ಸರ್. ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ಈಗ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಇಲ್ಲಿ ಬ್ರೇಕ್ ಐತೆ ಅಂತ ಇಟ್ಕೊಳ್ಳಿ, ತಗೊಂಡ್ಬಂದು ಕೊಡಿ, ನಾನು ಹೊಸ ಪ್ರಾಡಕ್ಟ್ ಕೊಡ್ತೀನಿ, ಹೊಸ ಪ್ರಾಡಕ್ಟ್ ಕೊಡ್ತೀನಿ ನಿಮಗೆ. ಸೂಪರ್ ಸರ್, ಇದು ಧಮಾಕ ಆಫರ್. ಇದು ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಟ್ರೈಪ್ಲೈ ನಾರ್ಮಲ್ ನಮ್ಮ ಹತ್ರನೇ ಬನ್ನಿ, ಬೇರೆ ಬ್ರ್ಯಾಂಡದು ಇದೆ ನಮ್ಮ ಹತ್ರ. 2 ಲೀಟರ್ 3 ಲೀಟರ್ದು 3400, 2 ಲೀಟರ್ದೆ 10 ಲೀಟರ್ ನೀವು 2000 ರೂಪಾಯಿ ಕೊಡ್ತಾ ಇದ್ದೀರಿ. 2026 rupees ಓನ್ಲಿ. ಸೂಪರ್ ಅಲ್ವಾ ಸರ್, ಧಮಾಕನೇ ಇದೆ ಆಕ್ಚುಲಿ. ಸರ್ ನೆಕ್ಸ್ಟ್ ಸರ್ ಟ್ರಾವೆಲ್ ಕಾಂಬಿ ಸರ್. ಇದೇನಿದು? ಕೆಟಲ್ ಸರ್. ಕೆಟಲ್ ಮಲ್ಟಿ ಕೆಟಲ್ ಅಂತ ಹೇಳ್ತೀವಿ ಸರ್. ಇದರಲ್ಲಿ ನಿಮಗೆ ಫುಡ್ ಮಾಡೋದಕ್ಕೆ ಒಂದು ಅಟ್ಯಾಚ್ಮೆಂಟ್ ಸ್ಟ್ಯಾಂಡ್ ಒಂದು ಬರುತ್ತೆ, ಎಗ್ ಬಾಯ್ಲ್ ಮಾಡೋದು, ವೆಜಿಟೇಬಲ್ ಬಾಯ್ಲ್ ಮಾಡೋದಕ್ಕೆ. ಇದರಲ್ಲಿ ನೀವು ನೀರು ಕಾಸೋದಕ್ಕೆ ಯೂಸ್ ಮಾಡೋಕ್ಕಾಗುತ್ತೆ. ವಿತ್ 1 year ವಾರಂಟಿ ಬರುತ್ತೆ ಸರ್. ಟೀ ಕಾಫಿ ಮಾಡ್ಬೋದಾ ಇದರಲ್ಲಿ? ಟೀ ಕಾಫಿನೂ ಮಾಡೋಕ್ಕಾಗುತ್ತೆ. ಒಂದು ಸಪ್ರೇಟ್ ಪಾತ್ರೆ ಇಟ್ಕೊಂಡು ನಾವು ಮಾಡಿದ್ರೆ ಒಳ್ಳೇದು ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ವಾಷಿಂಗ್ ಈಸಿ ಆಗುತ್ತೆ, ನೀರು ಕಾಸಕ್ಕಾಗುತ್ತೆ. ಯಾರು ಯೂಸ್ ಮಾಡೋಕ್ಕಾಗತ್ತೆ ಅಂದ್ರೆ ಫಸ್ಟ್ ನಾನು ನಿಮ್ನೆ ಹೇಳ್ತೀನಿ, ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಹೌದು ಸರಿನಾ? ಕಾರ್ನಲ್ಲಿ ಈ ಪ್ಲಗ್ ಪಾಯಿಂಟ್ ಚೇಂಜ್ ಮಾಡ್ಬಿಟ್ಟು ಕಾರ್ನಲ್ಲೇ ಯೂಸ್ ಮಾಡಕ್ಕಾಗುತ್ತೆ. ನೀವು ರೈಸ್ ಕುಕ್ ಮಾಡಕ್ಕಾಗತ್ತೆ, ಹಾಲ್ ಬಿಸಿ ಮಾಡಕ್ಕಾಗತ್ತೆ, ಸೇವಿಗೆ ಬಾತ್ ಮಾಡಕ್ಕಾಗತ್ತೆ, ಎಲ್ಲ ರೈಸ್ ಕುಕ್ ಮಾಡಕ್ಕಾಗತ್ತೆ, ವೆಜಿಟೇಬಲ್ ಸ್ಟೀಮ್ ಮಾಡಕ್ಕಾಗತ್ತೆ. ಸೂಪರ್ ಅಲ್ಲ, ಆಲ್ ಇನ್ ಒನ್ ಅಲ್ಲ? ಆಲ್ ಇನ್ ಒನ್, ಎಲ್ಲಾನು ಮಾಡಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ಪೀಪಲ್ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವರು ಟೆಂಪಲ್ಗೆಲ್ಲ ಹೋಗ್ತಾರೆ ಸರಿನಾ, ಅವರು ಆಚೆ ಹೋಟೆಲ್ ನಲ್ಲಿ ಏನು ತಗೊಳ್ಳಲ್ಲ, ಕರೆಕ್ಟಾ? ಅವರು ಮಾಡೋದಕ್ಕೆ ಅವ್ರಿಗೂ ಇಬ್ಬರಿಗೆ 3 ಜನಗೆ ಇದು ಯೂಸ್ಫುಲ್. ಬೆಟರ್ ಅಲ್ವಾ ಸರ್ ಇದು? PG ನಲ್ಲಿ ಇರೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. PG ಬೆಸ್ಟ್ ಯೂಸ್ ಆಗುತ್ತೆ. ಈಗ ಯಾರಾவது ನಮ್ಮ ರಿಲೇಟಿವ್ ಯಾರಾவது ಹಾಸ್ಪಿಟಲ್ ನಲ್ಲಿ ಇರ್ತಾರೆ, ಒಂದು 3 ದಿವಸ 4 ದಿವಸ ಇರ್ತಾರೆ, ಅವ್ರಿಗಂತ ಸಪರೇಟ್ ನೀರು ಕಾಸೋದಕ್ಕೆ, ಹಾಲು ಕಾಸೋದಕ್ಕೆ ನಾವು ಯೂಸ್ ಮಾಡಕ್ಕಾಗುತ್ತೆ. ಸರಿನಾ? ಇದೆಲ್ಲ ಯೂಸ್ ಕೇಸಸ್ ನಾನು ಹೇಳ್ತಾ ಇರೋದು. ನಾನು ರೀಸೆಂಟ್ ಆಗಿ ಒಂದು ನ್ಯೂಸ್ ನೋಡಿದ್ದೆ, ಇದು ಕೆಟಲ್ ಅನ್ನ ಕೆಲವೊಬ್ರು ಟ್ರೈನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಅದು ಯೂಸ್ ಮಾಡಬಾರ್ದು, ಬಟ್ ಆದ್ರೆ ಅದು ಯೂಸ್ ಮಾಡ್ಕೊಂಡು ಮ್ಯಾಗಿ ಎಲ್ಲ ಮಾಡಿ ಫುಲ್ ಅಡಿಗೆ ಮಾಡ್ಬಿಟ್ಟಿದ್ದಾರೆ. ಬಟ್ ಟ್ರೈನ್ ಅಲ್ಲಿ ಯೂಸ್ ಮಾಡಬಾರ್ದು. ಎಲ್ಲಾರ್ ಸೇಫ್ಟಿ ನಾವು ನೋಡ್ಬೇಕು. ಬಟ್ ಅಲ್ಲ, ನಾನು ಹೇಳ್ತಾ ಇರೋದು ಅಷ್ಟು ಕನ್ವೀನಿಯನ್ಸ್ ಇದೆ ಇದು, ಎಲ್ಲಿ ಬೇಕಾದ್ರೆ ಯೂಸ್ ಮಾಡೋದು. ವಾಷಿಂಗ್ ಆಲ್ಸೋ ಬಿಕಮ್ಸ್ ಈಸಿ ಇಲ್ವಾ ನಿಮ್ಗೆ? ಕರೆಕ್ಟ್ ಸರ್, ಇದು ಸೂಪರ್. ಸರ್ ನೆಕ್ಸ್ಟ್ ಸರ್, ಇದ್ರ ಜೊತೆನಲ್ಲಿ ನಿಮ್ಗೆ 5 ಲೀಟರ್ದು ಅಗೈನ್ ಇದು ಬಂದು ಹಾಟ್ ಬಾಕ್ಸೇ ನಾನು ಕೊಡ್ತಾ ಇರೋದು. ಓಕೆ ಓಕೆ. ಇದು ವೆಯ್ಟ್ ನೋಡ್ಕೊಳ್ಳಿ, ವೆಯ್ಟ್ ತೋರಿಸಿ. 1 kg ಇದೆ. 1 kg ಇದೆ, ಆಲ್ಮೋಸ್ಟ್ 800. ಈಗ ಇದರಲ್ಲಿ 1 kg ಬಿರಿಯಾನಿ ನೀವು ಸ್ಟೋರ್ ಮಾಡಕ್ಕಾಗುತ್ತೆ, 1 kg ರೈಸು, 1 kg ಪುಲಾವ್ ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈಗ ನೀವು ರೀಸೆಂಟ್ ಟ್ರೆಂಡ್ ನೋಡ್ತಾ ಇದ್ರಿ ಅಲ್ವಾ, ಎಲ್ಲರೂ ಏನ್ ಮಾಡ್ತಾರೆ, ಹೊಸಕೋಟೆಗೆ ಹೋಗ್ತಾರೆ ಬಿರಿಯಾನಿ. ಹೌದು ಹೌದು ಹೌದು. 1 o'clock 2 o'clock in the night ಹೋಗ್ತಾರೆ. ಅವರೆಲ್ಲ ಇದು ತಗೊಂಡು ಹೋಗಿದ್ರೆ ಬಿಸಿ ಮನೆಗೆ ತಗೊಂಡು ಬರ್ಬೋದಾ? ಪ್ಲಾಸ್ಟಿಕ್ ಯೂಸ್ ಮಾಡೋದು ಅದೆಲ್ಲ ಇರಲ್ಲ. ಇನ್ನೊಂದು ಇದು ಮಾತಾಡೋ ಟೈಮ್ ನಲ್ಲಿ ಇನ್ನೊಂದು ಜ್ಞಾಪಕ ಬಂತು ನನ್ಗೆ. ಈಗ ಈ 3 ಕಾಂಬಿಸ್ ನೋಡಿದೇವಿಲ್ವಾ, PR07. ಈ PR07 ನಿಮ್ ಮನೆಯಲ್ಲಿ ಇದ್ರೆ ನೀವು ಹೋಟೆಲ್ ನಲ್ಲಿ ಹೋಗಿ ಇಡ್ಲಿ ತಗೊಳ್ತೀರಿ, ದೋಸೆ ಇಲ್ಲ ಪೊಂಗಲ್ ಏನಾದ್ರು ತಗೊಳ್ತೀರಿ ಅಂದ್ರೆ ಇದು ತಗೊಂಡು ಹೋಗ್ಬಿಟ್ರೆ ನೀವು ಪೊಂಗಲ್ ಒಂದಿನಲ್ಲಿ, ಸಾಂಬಾರ್ ಒಂದಿನಲ್ಲಿ, ಚಟ್ನಿ ಒಂದಿನಲ್ಲಿ ತಗೊಂಡ್ ಬರಕ್ಕಾಗುತ್ತೆ. ಪ್ಲಾಸ್ಟಿಕ್ ಕವರು ಇದೆಲ್ಲ ಅವಾಯ್ಡ್ ಮಾಡಕ್ಕಾಗುತ್ತೆ. ನಿಮ್ದು ಚಾರ್ಜಸ್ ಕಡಿಮೆ ಆಗುತ್ತೆ. ಪ್ಯಾಕಿಂಗ್ ಚಾರ್ಜಸ್ ಒಂದು 20 ರೂಪಾಯಿ 25 ಆಗುತ್ತೆ. ಈ ಕಾಂಬಿ ಇದ್ರೆ ನೀವು ಸ್ಟೋರೇಜ್ ಮಾಡೋದು ತಗೊಂಡ್ ಬಂದ್ರೆ ಕ್ವಾಲಿಟಿ ಫುಡ್ ಕ್ವಾಲಿಟಿ ಇದರಲ್ಲಿ ನಾವು ಯೂಸ್ ಮಾಡ್ತೀವಿ. ಕರೆಕ್ಟ್. ಯಾಕಂದ್ರೆ ಪ್ಲಾಸ್ಟಿಕ್ ನಲ್ಲಿನೇ ಜಾಸ್ತಿ ನಾವು ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಈ ತರ ಹಾಟ್ ಬಾಕ್ಸ್ ಇದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಸರ್. ಸ್ಟೋರೇಜ್ ಬಿಕಮ್ಸ್ ಈಸಿ, ಆಲ್ಸೋ ಬಿಸಿ ಇರುತ್ತೆ, ಮನೆಗೆ ಬಂದ್ರೆ ಬಿಸಿ ಇರುತ್ತೆ. ಸೂಪರ್ ಸರ್. ಅದನ್ನ ಮೇಲೆ ಇಡಿ, ಅದ್ರದ್ದು ವೇಟ್ ನೋಡ್ಬೇಡ ಒಟ್ಟಿಗೆನೆ. ಇದ್ರ ವೇಟ್ ಕೂಡ ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ 2 kg ಅಷ್ಟು ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ 2026ಗೆ ಸಿಗ್ತಾ ಇದೆ. ಓಕೆ ಸರ್, ವಾರಂಟಿ ಇರುತ್ತಾ ಸರ್ ಇದಕ್ಕೆ? ಸರ್ 1 year ವಾರಂಟಿ ಇದೆ ಸರ್. ಇದಕ್ಕೂ 1 year ವಾರಂಟಿ ಇದೆ. PR09 ಸರ್. PR010 ಲಾಸ್ಟ್ ಟೈಮ್ ನಾವು ಸಿಂಗಲ್ ಬರ್ನರ್ ಒಂದು ಹಾಕಿದೀವಿ, ಗ್ಲಾಸ್ ಟಾಪ್ 2 ಬರ್ನರ್ ಹಾಕಿದ್ವಿ, ಆಮೇಲೆ ಸ್ಟೀಲ್ 2 ಬರ್ನರ್ ಹಾಕಿದ್ವಿ. ಸರಿ, ಈಗ ಸ್ಟೀಲ್ದು 2 ಬರ್ನರ್ ಒಂದು ನಿಮ್ಗೆ ವಿತ್ ಜಂಬೋ ಬರ್ನರ್ ಒಂದು ಲಾರ್ಜ್ ಬರ್ನರ್ ಕನೆಕ್ಟಿವಿಟಿ. ಅಂಡ್ ಈ ಸ್ಟೀಲ್ ಸ್ಟವ್ಗೆ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ. 2 years ವಾರಂಟಿ ಇದೆ. MRP ಎಷ್ಟಿದೆ ಇದರದ್ದು? 3999 MRP. 50% ಸಿಕ್ತು. ಇದರಲ್ಲೇ ನಮಗೆ ಇದು ಬೇಡ, ಗ್ಲಾಸ್ ಬೇಕು ಅಂತಂದ್ರೆ ಆಪ್ಷನ್ ಇದೆ ನೋಡಿ ಸರ್. ಸೊ ಫೈನಲ್ ಆಪ್ಷನ್. ಈ ಟೈಮು ಸ್ಲೀಕ್ ತಗೊಂಡು ಬಂದಿದೀವಿ. ವಾವ್,
ಸ್ಲೀಕ್ ಮಾಡೆಲ್. ಜಸ್ಟ್ 2 ಇಂಚ್ ಇದೆ ಅಷ್ಟೇ ಅಲ್ವಾ ಸರ್ ಇದು? ಆಮೇಲೆ ನಾಬ್ಸ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ನೋಡಿ. ಕರೆಕ್ಟ್. ಈಗ ಇದು ನೋಡಿ 360 ಡಿಗ್ರಿ ರೊಟೇಟ್ ಆಗೋ ನಾಜಲ್. ಓಕೆ, ಎಲ್ಲಿ ಬೇಕಾದ್ರೂ ನಮ್ಮ ಪೈಪ್ ಇರಲಿ, ಲೆಫ್ಟ್ ಸೈಡು ರೈಟ್ ಸೈಡು ಮೇಲೆ ಕೆಳಗೆ ಯಾವ ಕಡೆ ಬೇಕೋ ನೀವು ಟರ್ನ್ ಮಾಡೋಕ್ಕಾಗುತ್ತೆ. ಓ ನೈಸ್, ವೆರಿ ನೈಸ್. ಜಂಬೋ ಬರ್ನರು, ಸ್ಮಾಲ್ ಬರ್ನರು, ಗ್ಲಾಸು 2 years ವಾರಂಟಿ, 8 mm ಥಿಕ್ನೆಸ್. ಜಂಬೋ ಬರ್ನರ್ ಸರ್ ಯಾವ್ದು ಬ್ರ್ಯಾಂಡ್ಗೆ ಹೋದ್ರು 2000 ರುಪೀಸ್ ಒಂದು ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ನಾಜಲ್ ಸೈಡ್ ನಲ್ಲಿ ಬರುತ್ತೆ, ಇಲ್ಲಿ ರೊಟೇಷನ್ ಕೊಡೋದಿಲ್ಲ ಅಲ್ವಾ ಅದು? ಇದನ್ನೇ ಕಾಸ್ಟ್ಲಿ. ಎಷ್ಟು ಇದು MRP ಎಷ್ಟು ಇರ್ಬೋದು? ಇದು 6000 ಸರ್. ಇದು 6000 ನಿಮ್ಗೆ 2026 ರುಪೀಸ್ ಒನ್ಲಿ. ಅಲ್ಲ, ನಾನು ಇದೇನು ಅನ್ಕೊಂಡೆ ಅಂದ್ರೆ ಇದೊಂದು ಪ್ರಾಡಕ್ಟ್ ಜಾಸ್ತಿ ಇರುತ್ತೆ ರೇಟ್ ಅಂತ. ಇಲ್ಲ ಸರ್, ಎಲ್ಲಾ ಪ್ರಾಡಕ್ಟ್ 2026ಗೆ ಹಾಕಿದೀವಿ ಕಸ್ಟಮರ್ಗೋಸ್ಕರ, ನ್ಯೂ ಇಯರ್ಗೋಸ್ಕರ. ನ್ಯೂ ಇಯರ್ ನಲ್ಲಿ ನಮ್ ಪ್ರಾಡಕ್ಟ್ ಅವ್ರ ಮನೆಗೆ ಹೋಗ್ಬೇಕು, ಒಳ್ಳೆ 2026 ಇರಬೇಕು ಎಲ್ಲರಿಗೂ. ಸೂಪರ್ ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲ ಕಾಂಬೋಗಳು ಕೂಡ ಇಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವುದು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. 2026 ರೂಪಾಯಿ ಮಾತ್ರ. ಸೊ ಇದ್ರ ಜೊತೆ ನೀವು ಮಲ್ಟಿಪಲ್ ಕಾಂಬೋ ಮಾಡ್ಕೊಂತೀವಿ, 2-3 ಒಟ್ಟಿಗೆ ತಗೊಂತೀವಿ ಅಂತಂದ್ರೆ ಅದು ಇನ್ನೂ ಬೆಟರ್ ಅಲ್ವಾ ಸರ್? ಇಂಪಾರ್ಟೆಂಟ್ ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ ಸರ್. ಈಗ ಲಾಸ್ಟ್ ಟೈಮ್ ಎಲ್ಲ 6 ಕಾಂಬೀಸು 7 ಕಾಂಬೀಸು ಆ ಥರ ಈಗನು 5 ಕಾಂಬೀಸು ಇವತ್ತು ನಿನ್ನೆ 5 ಕಾಂಬೀಸ್ ಬುಕ್ ಆಗಿದೆ. ಸರಿ. ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ ಸರ್ ನಾನು ಒಂದು 5 ಕಾಂಬಿ 6 ಕಾಂಬಿ ತಗೊಳ್ತೀನಿ ಸರ್, ನನಗೆ EMI ಆಪ್ಷನ್ ಇದೆ ಅಂತ ಕೇಳ್ತಾರೆ. EMI ನೀವು 3 ಕಾಂಬಿಗೆ ಮೇಲೆ ತಗೊಂಡ್ರೆ ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇದ್ರೆ ಹೇಳಿ, ಬಜಾಜ್ ಕಾರ್ಡ್ ಫೋನ್ ನಂಬರ್ ಮಾತ್ರ ಕೊಡಿ, EMI ಮಾಡ್ಕೊಡ್ತೀರಾ? ಎಸ್ ಸರ್. ಇವಾಗ ನಮ್ಮ ವೀಕ್ಷಕರಿಗೆ ನಿಮ್ದು ಶೋರೂಮ್ದು ಒಂದು ಸ್ಮಾಲ್ ಟೂರ್ ಕೊಟ್ಬಿಡೋಣ ಹಾಗೇನೆ ಪ್ಲೀಸ್ ಸರ್. ಕೇಳ್ತಾರೆ ಡಿಸ್ಕೌಂಟ್ ಇದೆ ಅಂತಾರೆ. ಕರೆಕ್ಟ್. ಡಿಸ್ಕೌಂಟ್ ನಾರ್ಮಲ್ 10 to 15% ಎಲ್ಲಾ ಪಾತ್ರ ಮೇಲೇನು ಎಲ್ಲರಿಗೂ ಕೊಡ್ತೀರಾ? ಎಲ್ಲಾ ಜಾಗನಲ್ಲಿನೂ ಸಿಗುತ್ತೆ. ಸರಿ. ನಿಮ್ಗೆ ಎಕ್ಸ್ಚೇಂಜ್, ಎಲ್ಲರೂ ಎಕ್ಸ್ಚೇಂಜ್ ತಗೊಳ್ಳಲ್ಲ, ವೆಯ್ಟ್ ಹಾಕ್ತೀನಿ ಅಂತಾರೆ. ವೆಯ್ಟ್ ಹಾಕಿದ್ರೆ ಅದರಲ್ಲಿ ಏನೇನಿದೆ ನಮ್ಗೆ ಗೊತ್ತಾಗುತ್ತೆ. ನೀವು 10 ಕುಕ್ಕರ್ ಕೊಟ್ಬಿಟ್ಟು ನನ್ಗೆ 1 ಕುಕ್ಕರ್ ಫ್ರೀ ಕೊಡಿ ಅಂದ್ರೆ ಯಾರು ಕೊಡಲ್ಲ. ಏನ್ ಮಾಡ್ತಾರೆ ಅಂದ್ರೆ ಒಂದು 300 ರೂಪಾಯಿ ಕಡಿಮೆ ಮಾಡ್ತಾರೆ. ಕರೆಕ್ಟ್. ನಾವೇನ್ ಮಾಡ್ತೀವಿ, 1 ಕುಕ್ಕರ್ ತಗೊಳ್ತೀವಿ, ನಿಮ್ಗೆ 500 ರೂಪಾಯಿಯಿಂದ 1000 ರೂಪಾಯಿ ಕಡಿಮೆ ಆಗುತ್ತೆ ಒಂದು ಪಾತ್ರ ಮೇಲೆ. ಸರಿ. ಸೊ ಅದು ಬೆಸ್ಟ್ ಆಫರ್ ನಿಮ್ಗೆ. ಸರಿನಾ? ನಿಮ್ಗೆ ಎಲ್ಲಾ ಕುಕ್ಕರ್ಸು ಇದೆ ಇಲ್ಲಿ. ಎಕ್ಸ್ಚೇಂಜ್ ನಲ್ಲಿ ನಿಮ್ಗೆ ಅಪ್ ಟು 40% ಹೇಳಿದೀನಿ. ಪ್ರೆಸ್ಟೀಜ್ ಕುಕ್ಕರ್ ಎಲ್ಲ ಅಪ್ ಟು 28%, ಬಟರ್ಫ್ಲೈ ಕುಕ್ಕರ್ ಎಲ್ಲ ಅಪ್ ಟು 35%, ಪಿಜಿಎನ್ ಕುಕ್ಕರ್ಸ್ ಎಲ್ಲ ಅಪ್ ಟು 40%. ಒಂದು ಧಮಾಕ ಆಫರ್ ನಾನು ಹೇಳ್ಬಿಡ್ತೀನಿ ಸರ್. ಹೇಳಿ. ಈಗ ನಿಮ್ಗೆ ಟ್ರೈಪ್ಲೈ ಕುಕ್ವೇರ್ಸ್ ಇದೆ, ಕಡಾಯ್ಸ್ ಫ್ರಮ್ 16 ಸೆಂಟಿಮೀಟರ್ ಟು 32 ಸೆಂಟಿಮೀಟರ್ ಕಡಾಯಿ ಎಲ್ಲ ತೋರಿಸ್ಕೊಂಡ್ಬಿಡ್ತೀನಿ. ಇಷ್ಟಿದೆ. ಓಕೆ. ಟೋಪ್ ಸೆಟ್ ಇದೆ 26 ಸೆಂಟಿಮೀಟರ್, 24, 22 ಅಪ್ ಟು 16 ಸೆಂಟಿಮೀಟರ್ ಟು 28 ಸೆಂಟಿಮೀಟರ್ ಟೋಪ್ ಸೆಟ್ ಇದೆ. ಓಕೆ. ಆಮೇಲೆ ಕ್ಯಾಸ್ ರೋಲ್ಸು ಇದೆ. ಕ್ಯಾಸ್ ರೋಲ್ಸ್ ಬಂದು ಬಿರಿಯಾನಿ ಪಾತ್ರ ತರ ಇರುತ್ತೆ ನಿಮ್ಗೆ. ಇದನ್ನು ಅಪ್ ಟು 28 ಸೆಂಟಿಮೀಟರ್ ಇದೆ. ಇದು ಲೇಟೆಸ್ಟ್ ಪ್ರಾಡಕ್ಟ್. ಇದು ಲೇಟೆಸ್ಟಾ? ಸ್ವಲ್ಪ ಚಿಕ್ಕದು ಬರುತ್ತಲ್ವಾ ಸರ್? ಶಾರ್ಟ್ ಪಾಟ್ ಅಂತ ಹೇಳ್ತೀವಿ ಸರ್. ಶಾರ್ಟ್ ಪಾಟ್. ಸರಿ. ಏನು ಯೂಸ್ ಆಗುತ್ತೆ ಇದು? ಜಾಸ್ತಿ ಏನು ಯೂಸ್ ಮಾಡ್ತಾರೆ ಸರ್? ಬಿರಿಯಾನಿ ಮಾಡೋದಕ್ಕೆ, ದಮ್ ಬಿರಿಯಾನಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಎಲ್ಲಾನು ವಿತ್ ಲಿಡ್ ಬರುತ್ತೆ ನಿಮ್ಗೆ. ಇನ್ನೊಂದು ಅನಿಕೋಮ್ ಸ್ಟ್ರಕ್ಚರ್ ನಲ್ಲಿ ಫ್ರೈ ಪ್ಯಾನ್ಸು, ನಿಮ್ಗೆ ದೋಸೆ ತವಾಸು. ಇದು ಹೊಸದಾಗಿ ಬಂದಿರೋದು ಸರ್? ಹೌದು ಸರ್. ಸರ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಸರ್. ನೋಡಿಲ್ಲ ನಾನು. ಅಯ್ಯೋ, ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಯಾಕೆ ಕೇಳ್ತೀರಿ ನೀವು? 28 ಸೆಂಟಿಮೀಟರ್ ತವಾ, 30 ಸೆಂಟಿಮೀಟರ್ ತವಾ, 26 ಅಪ್ ಟು 26 ಸೆಂಟಿಮೀಟರ್ ಫ್ರೈ ಪ್ಯಾನ್ ಇದೆ. ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನಮ್ಮ ಹತ್ರ. ಆಮೇಲೆ ಸಾಸ್ ಪ್ಯಾನು ಇದೆ. ಈಗ ಡಿಸ್ಕೌಂಟ್ ನಲ್ಲಿ ನಿಮ್ಗೆ 20% ಸಿಗುತ್ತೆ. ಎಕ್ಸ್ಚೇಂಜ್ ನಲ್ಲಿ ಅಪ್ ಟು 40% ಸಿಗುತ್ತೆ. ಇನ್ನೊಂದು ಸ್ಪೆಷಲ್ ಆಫರ್ ನ್ಯೂ ಇಯರ್ ಗೋಸ್ಕರನೇ 1+1 ಆಫರ್. 1+1 ಏನು? 1+1 ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕಡಾಯಿ ಇದೆ 2790. ಓಕೆ. ಈಗ ಇದೇ ಪ್ರೈಸ್ ನಲ್ಲಿ ಇನ್ನೊಂದು ಪ್ರಾಡಕ್ಟ್ ತಗೊಳ್ಳಿ, 2790 ಇರೋ ಪ್ರಾಡಕ್ಟ್ ಹೈಯರ್ MRP ಏನಿದೆಯೋ ಅದೇ ಪ್ರೈಸ್ ನಲ್ಲಿ 2 ಬಂದ್ಬಿಡುತ್ತೆ ನಿಮ್ಗೆ. ನೀವು ಇದೇ 2 ಬೇಕಾ ತಗೊಳ್ಳಿ, ಇಲ್ಲ ನನಗೆ ಇದು ಬೇಕು ಅಂತ ತಗೊಳ್ತೀರಾ ತಗೊಳ್ಳಿ. ಇದು 2600 ಇರುತ್ತೆ. ಸೊ ಆಲ್ಮೋಸ್ಟ್ 50% ಡಿಸ್ಕೌಂಟ್ ಬಂತಿಲ್ವಾ ನಿಮ್ಗೆ? ಸೊ ಒಂಥರ ಒಂದ್ರ ಜೊತೆ ಒಂದು ಅನ್ನೋ ತರ ಅಲ್ವಾ ಸರ್? ಇದು ಮಾತ್ರ ಇಲ್ಲ, ಕ್ಯಾಸ್ಟ್ ಲೈನ್ ನಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ. ಇದು ನೋಡಿ, ಈ ದೋಸೆ ತವಾ ಇದೆ, ಫ್ರೈ ಪ್ಯಾನ್ ಇದೆ, ಕಡಾಯಿಸ್ ಇದೆ. ಈ ಕಡಾಯಿ ಬಂದು 2900 ಇದೆ. 2900 ಇದು ತಗೊಂಡು ನನಗೆ ಟ್ರೈಪ್ಲೈನ್ ಅಲ್ಲಿ ಒಂದು ಕ್ಯಾಸರೋಲ್ ಬೇಕಾ ತಗೊಳ್ಳಿ, ಕಾಂಬಿ ಮಾಡ್ಕೋಬಹುದಾ? ಎಸ್, ಮಾಡ್ಕೊಳ್ಳಿ. ಅದೊಂದು ಇದೊಂದು ಚೂಸ್ ಯುವರ್ ಓನ್ ಕಾಂಬಿ. ಸೂಪರ್ ಅಲ್ವಾ? ನಿಮ್ಮ ಮನೆಗೆ ಏನ್ ಬೇಕೋ. ಫಾರ್ ಎಕ್ಸಾಂಪಲ್ ಇದು ಈ ಪ್ರಾಡಕ್ಟ್ 3800. ಸರಿ. ಇದೇ ಕಾಸ್ಟ್ ನಲ್ಲಿ ನಿಮ್ಗೆ ಕ್ಯಾಶ್ ಏನ್ ಬೇಕಾ ತಗೊಳ್ಳಿ.
ಇಲ್ಲ ಬೇರೆ 32 ಸೆಂಟಿಮೀಟರ್ ಕಡಾಯಿ ಬೇಕಾದ್ ತಗೊಳ್ಳಿ, ಯಾವ್ದಾದ್ರು ತಗೋಬಹುದು, ಯಾವ್ದಾದ್ರು ತಗೊಳ್ಳಿ, ಕಾಂಬಿನೇಷನ್ ಚಾಯ್ಸ್ ಇಸ್ ಯೋರ್ಸ್. ಸರಿ, ಇದಕ್ಕೆ ನಾವು ಹಳೆ ಪಾತ್ರೆ ಎಕ್ಸ್ಚೇಂಜ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ? 40%, 1+1 ನಲ್ಲಿ 50% ಅಲ್ವಾ? ಬರೀ ಡಿಸ್ಕೌಂಟ್ ಒಂದೇ ತಗೊಳ್ತೀನಿ ಅಂದ್ರೆ 20%. ಯುವರ್ ಚಾಯ್ಸ್, ನಾನು ಚಾಯ್ಸ್ ನಿಮ್ಗೆ ಕೊಟ್ಬಿಡ್ತೀನಿ. ಸೂಪರ್ ಸೂಪರ್ ಸೂಪರ್. ಸರಿನಾ? ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ ನೀವು ಕೇಳ್ತೀರಿ. ಇದು 0.5 ಲೀಟರ್ ವಿಜಯಲಕ್ಷ್ಮಿ ಗ್ರೈಂಡರ್, ಅರ್ಧ ಲೀಟರ್ ಗ್ರೈಂಡರ್ ಇದು. ಇದು ನಾನು ಎಲ್ಲೆಲ್ಲೋ ಕಲ್ಸಿದ್ದೀನಿ. ನಿಮ್ಮ ಇದನ್ನಲ್ಲಿಂದು ಉಡುಪಿ, ಮುಂಬೈ, ಮಂಗಳೂರು ಎಲ್ಲರೂ ತಗೊಳ್ಳೋದು ಏನಂದ್ರೆ ಮಸಾಲಾ ಗ್ರೈಂಡರ್, ಅರ್ಧ ಲೀಟರ್ ಮಸಾಲಾ ಗ್ರೈಂಡರ್. ಸೂಪರ್ ಸೂಪರ್. ಇಬ್ಬರಿಗೆ ತುಂಬಾ ಯೂಸ್ಫುಲ್ ಇರುತ್ತೆ, ಫಾರಿನ್ ತಗೊಂಡು ಹೋಗೋದಕ್ಕೆ ಕಂಫರ್ಟಬಲ್ ಇರುತ್ತೆ. ಅಂದ್ರೆ ಅಲ್ಲಿನ ಕರೆಂಟ್ಗೆ ಇದಾಗುತ್ತೆ ಇದು. ಎಸ್, ಅದು ನಾವು ಚೇಂಜ್ ಮಾಡಿ ಕೊಡ್ತೀವಿ ಸರ್. 110 ವೋಲ್ಟ್ಸ್ದೇ ಇದೆ, ಅದೇ ಕೊಡ್ತೀವಿ. ಇದು ಬಂದು ಇಂಡಿಯಾನಲ್ಲಿ ಯೂಸ್ ಮಾಡೋದಕ್ಕೆ. ಓಕೆ ಓಕೆ ಓಕೆ. ಆಮೇಲೆ 1.5 ಲೀಟರ್ ಪ್ಲಸ್ 0.5 ಲೀಟರ್ ಇದರಲ್ಲೂ ಆಪ್ಷನ್ ಇದೆಯಾ ನಮಗೆ? ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಇಲ್ವಾ, ನಾನು ರನ್ ಮಾಡಿ ತೋರಿಸಿದ್ದೀನಿ. ಹಿಂಗ್ ಮಾಡ್ಕೋಬಹುದು. ಈಗ ಇದು ರಿಮೂವ್ ಮಾಡಿಬಿಟ್ಟು ನೀವು 0.5 ಇಟ್ಕೊಳಕ್ಕಾಗತ್ತೆ. ಈ 0.5 ನಲ್ಲಿ ಸ್ಟೋನ್ ಇದೆ, ಚಿಕ್ಕ ಸ್ಟೋನ್ ಇದೆಯಾ ಇದರಲ್ಲಿ? ಇದನ್ನಲ್ಲಿನೂ ಸ್ಟೋನ್ ಇದೆ. ನಿಮಗೆ 2 ಡ್ರಮ್ಮು, 2 ಸ್ಟೋನು, ಕೋಕೋನಟ್ ಸ್ಕ್ರಾಪರು, ಆಮೇಲೆ ಆಟ ನೀಡರು, ಟಿಲ್ಟಿಂಗ್ ಗ್ರೈಂಡರ್ ನಲ್ಲಿ ಈ ಫೆಸಿಲಿಟಿ ಬರುತ್ತೆ. ವಿಜಯಲಕ್ಷ್ಮಿ. ಓಕೆ. ಈಗ 2 ಲೀಟರ್ ಗ್ರೈಂಡರ್ 2 ಪ್ಲಸ್ 0.5 ಇದೆ, 3 ಪ್ಲಸ್ 0.5 ಇದೆ. ಆಪ್ಷನ್ ಕೊಡ್ತೀರಾ? ಆಪ್ಷನ್ ಇದೆ. ಸೊ ಗ್ರೈಂಡರ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ಗ್ರೈಂಡರ್ ನಿಮಗೆ ಫ್ರಮ್ 3000 ರುಪೀಸ್ ನಲ್ಲಿಂದ ಇದೆ ಸರ್. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮೇಲೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ಅರ್ಧ ಲೀಟರ್ದು ರೇಟ್ ಹೇಳ್ಬಿಡಿ, ತುಂಬಾ ಜನ ಕೇಳ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾರೆ. 4800 ಕರೆಂಟ್ ಪ್ರೈಸ್ ಸರ್, 6395 MRP. 1.5 ಪ್ಲಸ್ 0.5 ಬಂದು 9500. ಸರಿ. 2 ಪ್ಲಸ್ 0.5 ಬಂದು 10500 ಸರ್. ಈಗ ನನಗೆ ಅದು ಬೇಡ, ಎಕ್ಸ್ಚೇಂಜ್ ನಲ್ಲಿ ತಗೊಳ್ತೀನಿ, ನನಗೆ ಬರೀ ಇದು ಮಾತ್ರ ಸಾಕು ಅಂತ ಹೇಳೋರಿಗೆ 40% ಆನ್ ಎಕ್ಸ್ಚೇಂಜ್. 0.5 ಇಲ್ಲ, 2 ಲೀಟರ್ 1.5 ಲೀಟರ್ ಇದು ಬಂದು ಫಿಕ್ಸೆಡ್ ರೇಟ್ ಸರ್, 4800 ಸರ್. ಸರಿ 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 ಸೂಪರ್. ಈ ಗ್ರೈಂಡರ್ಸ್ಗೆ ನಾನು ಪ್ರೈಸ್ ಹೇಳಿದ್ದೀನಿ. ಅದು ಬಿಟ್ಟರೆ ಏರ್ ಫ್ರೈಯರ್ಸ್ ಯಾವ್ಯಾವ ಬ್ರ್ಯಾಂಡ್ ಇದೆ? ಏರ್ ಫ್ರೈಯರ್ ನಿಮ್ಮ ಏರ್ ಫ್ರೈಯರ್ ಪ್ರೆಸ್ಟೀಜ್ ಇದೆ, ಆವೆಲ್ಸ್ ಇದೆ, ಪಿಜಿಯನ್ ಇದೆ. ಏನ್ ರೇಟಿಂದ ಸ್ಟಾರ್ಟ್ ಆಗುತ್ತೆ ಏರ್ ಫ್ರೈಯರ್ಸ್? ಏರ್ ಫ್ರೈಯರ್ಸ್ ಫ್ರಮ್ 4000 ರುಪೀಸ್ ಅಂತ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 4000 ರುಪೀಸ್. ಬನ್ನಿ ಮುಂದೆ ಹೋಗೋಣ. ಆಮೇಲೆ ಇದು ಒನ್ ಆಫ್ ದಿ ಪಾಪ್ಯುಲರ್ ಗ್ರೈಂಡರ್ ಸರ್. ಇದು ನೀವು ಇಟ್ಟು ಕಳ್ಸಾದ್ಮೇಲೆ ಇದು ಓಪನ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ, ಇಲ್ಲೇ ಬಂದ್ಬಿಡುತ್ತೆ. ಎಸ್, ಪಾತ್ರೆ ಇಟ್ಕೊಳ್ಬೇಕು ನೀವು, ತೆಗೆಯೋದು ಇಡಬೇಕು ಅಂತ ಅವಶ್ಯಕತೆ ಇಲ್ಲ. ಓಕೆ, ಸೂಪರ್ ನೈಸ್ ಸರ್ ಇದು. ಸೊ ಇದು ಒಂದು ಎಲ್ಲರೂ ಕೇಳೋದು. ನನಗೆ ಫೇಮಸ್ ಅಂದ್ರೆ 0.5 ಲೀಟರ್ ಮುಲ್ಬಾಗಲ್ ದೋಸೆ ತವಾ, ನೀರ್ ದೋಸೆ ತವಾ, ಕರೆಕ್ಟ್. ಗ್ರೈಂಡರ್ 1.5 ಪ್ಲಸ್ 0.5, 2 ಪ್ಲಸ್ 0.5 ಇದೆಲ್ಲ ಬಂದು ಫೇಮಸ್ ಟಾಪ್ ಗ್ರೇಟ್ ಪ್ರಾಡಕ್ಟ್ಸ್, ಟ್ರೆಂಡಿಂಗ್ ಪ್ರಾಡಕ್ಟ್. ಅಯ್ಯೋ ಯಾಕೆ ಹೇಳ್ತೀರಿ, ಒನ್ ಆಫ್ ದ ಟ್ರೆಂಡಿಂಗ್. ಆಮೇಲೆ ಪ್ರೆಸ್ಟೀಜ್ ಬಂದಾದ್ಮೇಲೆ ಪ್ರೆಸ್ಟೀಜ್ ನಲ್ಲಿ ಮಿಕ್ಸರ್ ಗ್ರೈಂಡರು, ಇದು ಫುಡ್ ಪ್ರೊಸೆಸರು, 6 ಜಾರು, 3 ಜಾರು, 4 ಜಾರು ಎಲ್ಲಾನು ಇದೆ. ಫುಡ್ ಪ್ರೊಸೆಸರು ಇದು ಎಷ್ಟಾಗುತ್ತೆ ಸರ್ ಈ ಕಾಂಬೋ ತಗೊಬೇಕು ಅಂದ್ರೆ ನಾವು? ಸರ್ ಫುಡ್ ಪ್ರೊಸೆಸರ್ ಬಂದು 14295. ಈಗ ಪ್ರೈಸ್ ಚೇಂಜ್ ಆಗಿದೆ, ಅರೌಂಡ್ 14700 800 ಆಗಿದೆ. ಸರಿ, ಹಳೆ ಪ್ರೈಸ್ ಹೇಳ್ತೀನಿ, ಹಳೆ ಪ್ರೈಸ್ MRP ಇದೆ ನನ್ನ ಹತ್ರ 14295, ಎಕ್ಸ್ಚೇಂಜ್ ನಲ್ಲಿ 9400 ಆಗುತ್ತೆ. 5 ಇಯರ್ಸ್ ವಾರಂಟಿ ಆನ್ ಮೋಟರ್, 2 ಇಯರ್ಸ್ ಆನ್ ಪ್ರಾಡಕ್ಟ್. ವಾರಂಟಿ ಸರ್ವಿಸ್ ಬಗ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಹತ್ರ ತಗೊಂಡ್ರೆ ಸಾಕು ಅಂತೀರಾ? ಅದೆಲ್ಲ ನಾವು ನೋಡ್ಕೊಳ್ತೀವಿ ನಿಮ್ಗೆ. ಎಸ್ ಸರ್, ಪ್ರೀತಿ ಎಲ್ಲ ಅಪ್ ಟು 30% ಬರುತ್ತೆ. ಮಿಕ್ಸಿ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ಫ್ರಮ್ 3000 ರುಪೀಸ್ 2500 ರುಪೀಸ್ ಇಂದ ಮಿಕ್ಸಿ ಇದೆ ಸರ್. ಕ್ವಾಲಿಟಿ ಮಿಕ್ಸಿ, ಮನೆಗೆ ಬಂದು ಸರ್ವಿಸ್ ಮಾಡೋದು ಅದೆಲ್ಲ ಬಂದು ನೋಡಿದ್ರೆ ಒಳ್ಳೆ ಪ್ರೈಸ್ ನಲ್ಲಿ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಸ್ಟಿಕ್ ತವಾಸ್ ಇದೆ, ಅನರೈಸ್ಡ್ ತವಾ ಇದೆ, ಎಲ್ಲಾನು ಇದೆ ಸರ್. ಇದು ಸ್ಟೀಲ್ ತವಾ, ಹಾಕಿನ್ಸ್ದು ಸ್ಟೀಲ್ದು. MRP ಬಂದು 1300, ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೂಪರ್ ಸೂಪರ್. ಸರ್ ಹಾಗೆ ಬಟರ್ಫ್ಲೈ ಅಲ್ಲಿ ಏನೇನು ಆಪ್ಷನ್? ಸರ್ ಬಟರ್ಫ್ಲೈ ನಲ್ಲಿ ಈಗ ಹೊಸದು ಪ್ರಾಡಕ್ಟ್ ಬಂದಿದೆ ಸರ್. ಇದು ನೋಡಿ, ಏನಿದು? ಸ್ಪಿಲ್ ಫ್ರೀ ಸರ್ ಇದು. ಈಗ ಇದು ಸ್ಟೀಲು ಯೂನಿಕ್ ಕರ್ವ್ ಅಂತ. ಇದರಲ್ಲಿ 2 ಲೀಟರ್, 3 ಲೀಟರ್, 5 ಲೀಟರ್ ಟ್ರೈಪ್ಲೈ ಕುಕ್ಕರ್. ಸರಿನಾ? ಈಗ ಇದನ್ನ ನೋಡಿ, ಈಗ ನೀರು ಉಕ್ಕಿ ಬಂದ್ರೆ ನೀರು ಇಲ್ಲೇ ಇರುತ್ತೆ, ಈ ಕಪ್ಪಲ್ಲಿ ಇರುತ್ತಾ? ಹೌದು, ಈ ತರ ರಿಮೂವ್ ಮಾಡಬೇಕು. ವೆರಿ ನೈಸ್ ಅಲ್ವಾ ಸರ್ ಇದು? ಇದು ನೋಡಿ ಏನೇನು ಐಡಿಯಾ ಮಾಡ್ತಾರೆ ಸರ್ ಇವಾಗ ನೋಡಿ, ಲೇಡೀಸ್ಗೋಸ್ಕರ ಇಷ್ಟು ಒಳ್ಳೆ ಉಪಯೋಗ. 5399 MRP, ನಿಮಗೆ ಎಕ್ಸ್ಚೇಂಜ್ ನಲ್ಲಿ 25% ಸಿಗುತ್ತೆ. ನೀವು ನೋಡಿದ್ರೆ ರೈಸ್ ಕುಕ್ಕರ್ ಎಲ್ಲ ಪ್ರೆಸ್ಟೀಜ್ ಬ್ರ್ಯಾಂಡ್, ಪಿಜಿಯನ್ ಬ್ರ್ಯಾಂಡ್, ಬಟರ್ಫ್ಲೈ ಬ್ರ್ಯಾಂಡ್ ಎಲ್ಲದಕ್ಕೂ ರೈಸ್ ಸ್ಟೀಮರ್ ಅಲ್ವಾ ಇದು? ಇದು ವಿತ್ ಸ್ಟೀಮರ್ ಬರುತ್ತೆ ನಿಮಗೆ, ಮೋಮೋ ಎಲ್ಲ ಮಾಡ್ಕೋಬಹುದು. ಎಸ್ ಸರ್. ಆಮೇಲೆ ಗ್ರೈಂಡರ್ ಸರ್, ಆಪ್ಟಿವಾ ಅಂತ ಬ್ರ್ಯಾಂಡ್, 45% ಆನ್ ಎಕ್ಸ್ಚೇಂಜ್ ಸರ್. ಸ್ಟೋನ್ ನೋಡಿ ಎಷ್ಟು ದೊಡ್ಡದಿದೆ ನೋಡಿ, ಸ್ಟೋನ್ ಸಖತ್ತಾಗಿದೆ ಅಲ್ಲ ಸರ್?
ಇದರಲ್ಲಿ ಆಲ್ಟರ್ನೇಟರ್ ಬರುತ್ತೆ, ಕೋಕೋನಟ್ ಸ್ಕ್ರಾಪರು ಬರುತ್ತೆ. ಇದ್ರೊಳಗಡೆನೆ ಬರುತ್ತೆ. ಇದು ನೋಡಿ, ಇದರಲ್ಲಿ ಸ್ಟೋನ್ ನೋಡಿ. ಇದ್ರಲ್ಲಿ ನಿಮ್ಗೆ 2 ಆಪ್ಷನ್ ಕೊಡ್ತೀರಲ್ವಾ, ಟೇಬಲ್ ಟಾಪ್, ಟಿಲ್ಟಿಂಗ್. ಎಸ್ ಸರ್. ಇದೆಲ್ಲ ಪ್ರೆಸ್ಟೀಜ್ದು ನಿಮಗೆ ಚಿಕ್ಕ ಚಿಕ್ಕದ ಐಟಮ್ ಎಲ್ಲ ಸಿಗುತ್ತೆ ನಿಮಗೆ. ಇವೆಲ್ಲ ಟ್ರೈಪ್ಲೈನಾ ಸರ್? ಇದು ಟ್ರೈಪ್ಲೈ ಸರ್. ಇದು ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ಟ್ರೈಪ್ಲೈನೇ ಬರುತ್ತಲ್ಲ ಸರ್? ಈಗ ಫಾಸ್ಟ್ ಮೂವಿಂಗ್ ಟ್ರೈಪ್ಲೈ ಆ್ಯಂಡ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಸರ್. ಸೊ ವೀಕ್ಷಕರೇ, ಸೊ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ಗಳಿರ್ಬೋದು, ಸ್ಮಾಲ್ ಅಪ್ಲೈನ್ಸಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೂಪರ್ ಸರ್. ಇದು ಬುಲೆಟ್ ಮಿಕ್ಸಿ ಬಗ್ಗೆ ಹೇಳಿ. ತುಂಬ ಜನ ಇಷ್ಟಪಡ್ತಾರೆ. ಪ್ರೆಸ್ಟೀಜ್ ಆದ್ರೆ ಎಷ್ಟಾಗುತ್ತೆ, ಬೇರೆ ಬ್ರ್ಯಾಂಡ್ ಆದ್ರೆ ಎಷ್ಟಾಗುತ್ತೆ? ಪ್ರೆಸ್ಟೀಜ್ನಲ್ಲಿ ನಿಮಗೆ 3 ಮಾಡೆಲ್ಸ್ ಇದೆ ಸರ್. ಇದು ಪಿ ಜಿ ಇಂದ ನಿಮಗೆ 2100 ರುಪೀಸ್ ಆಗುತ್ತೆ, 2995 MRP, ಸರಿ 2000 ರುಪೀಸ್ ಆಗುತ್ತೆ. ಪ್ರೆಸ್ಟೀಜ್ನಲ್ಲಿ ನಿಮಗೆ 2800 3200 ಇದೆ. 800 ವಾಟ್ಸ್ದು ಇದೆ ಪ್ರೆಸ್ಟೀಜ್ನಲ್ಲಿ. ಇಟ್ ಕಮ್ಸ್ ಅರೌಂಡ್ 1200 ಸರ್. ಅವಾಗಲೇ ನೋಡೋಣ ಅನ್ಕೊಂಡೆ, ಇವಾಗ ಹೇಳಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಹಾಬ್ ಬಗ್ಗೆ. ಸರ್ ಇದು ವಿಡಿಎಮ್ದು ಸ್ಟವ್, 4 ಬರ್ನರ್ ಸ್ಟವ್, ಆಟೋಮೆಟಿಕ್ ಇಲ್ಲ, ಆಪ್ ಥರನೂ ಯೂಸ್ ಮಾಡೋಕ್ಕಾಗುತ್ತೆ. ನೀವು ಕಟ್ ಮಾಡಿ ಇಡಕ್ಕಾಗತ್ತೆ, ಇಲ್ಲಾಂದ್ರೆ ಮೇಲೇನೂ ಇಡಕ್ಕಾಗತ್ತೆ ಸರ್. ಇದು ನೋಡಿ ನೋಡಿ ಸರ್, ಟೋಟಲಿ ರಿಮೂವ್ ಮಾಡ್ಬೋದಾ ಇದನ್ನ? ಸರ್ ಹಿಂಗ್ ರಿಮೂವ್ ಆಗುತ್ತೆ ಇದು ಸರ್? ನೀವು 2 ಬರ್ನರ್ ಯೂಸ್ ಮಾಡಬೇಕಂದ್ರೆ 2 ಬರ್ನರ್ ನೀವು ಯೂಸ್ ಮಾಡೋಕ್ಕಾಗುತ್ತೆ, ಮತ್ತೆ 2 ಬರ್ನರ್ ನೀವು ರಿಮೂವ್ ಮಾಡಿ ಆಚೆ ಇಡಕ್ಕಾಗುತ್ತೆ ಸರ್. 30% ಆನ್ ಎಕ್ಸ್ಚೇಂಜ್ ಸರ್. ಇಷ್ಟಾಗುತ್ತೆ, ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 35,900 ಸಮಥಿಂಗ್ ಬರುತ್ತೆ. ಓಕೆ, 40%. ಇದರಲ್ಲಿ 2 ಬರ್ನರ್, 3 ಬರ್ನರ್, 4 ಬರ್ನರು SS ಇದು. ಇದೇ ಪ್ರಾಡಕ್ಟ್ ಪ್ರೆಸ್ಟೀಜ್ ನಲ್ಲಿನೂ ಇದೆ, ತುಂಬಾ ಚೆನ್ನಾಗಿರುತ್ತೆ ಸರ್. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಚಿಮ್ನಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡಿ. ಯಾವ ರೀತಿ ಚಿಮ್ನೀಸ್ ಇದೆ ನಿಮ್ಮ ಹತ್ರ? ಚಿಮ್ನೀಸ್ ನಲ್ಲಿ ಇದು ಬಂದು ಟಿ ಶೇಪ್ ಅಂತೀವಿ, ಇದು ಟ್ರೆಡಿಷನಲ್ ಮಾಡಲು, ಇದು ಸ್ಲ್ಯಾಂಟಿಂಗ್ ಮಾಡಲು. ಎಲ್ಲಾನು ನಿಮಗೆ ಅಪ್ ಟು 50% ಡಿಸ್ಕೌಂಟ್ ಇದೆ. ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ಫ್ರಮ್ 13,000 ನಲ್ಲಿಂದು ಇದೆ ಚಿಮ್ನಿ, ಅಪ್ ಟು 30,000 40,000 ಚಿಮ್ನಿ ಇದೆ. ನಮ್ಮ ರಿಕ್ವೈರ್ಮೆಂಟ್, ನಮ್ಮ ಮನೆ ರಿಕ್ವೈರ್ಮೆಂಟ್, ನಮಗೆ ಫೋಟೋ ಕಳ್ಸಿಕೊಟ್ರೆ ಸಾಕು, ನಾವು ನಿಮ್ಮ ಮನೆಯಲ್ಲಿ ಯಾವ ಥರ ಚಿಮ್ನಿ ಇಡಬೇಕು ಅಂತ ನಾವೇ ಹೆಲ್ಪ್ ಮಾಡ್ತೀವಿ. ಎಕ್ಸ್ಚೇಂಜ್ ಆಫರ್ ಇದೆ ಅಲ್ವಾ? ಎಸ್ ಓಕೆ ಸರಿ, ಫೈನಲ್ ಆಗಿ ಬರ್ತಾ ಇರುವಂಥದ್ದು. ಸೊ ಈ ಕಾಂಬೋ ಆಫರ್ಗಳ ಬಗ್ಗೆ ಅವಾಗಲೇ ಒಂಚೂರು ಇನ್ಫಾರ್ಮೇಶನ್ ಕೊಟ್ರೆ, ನಾವು ಬುಕ್ ಮಾಡಬೇಕು, ಇವತ್ತೇ ಡೆಲಿವರಿ ಅಂತೂ ಇಲ್ಲ, ಜನವರಿಯಿಂದ ಡೆಲಿವರಿ. ಯಾಕೆ ಆ ಥರ ಮಾಡ್ತಾ ಇದ್ದೀರಾ? ಆ್ಯಂಡ್ ಬುಕ್ಕಿಂಗ್ಗೆ ಏನು ಅಮೌಂಟ್ ಕೊಡಬೇಕಾಗುತ್ತೆ ನಾವು? ಈ ಆಫರ್ ಕಾಂಬಿ ಏನು ಕಾಂಬಿ ಸರ್? 2026 ಈಗ ನಾನು 2026 ಕೊಡ್ಬೇಕಲ್ವಾ ನಾನು? ಹಂಗೇನಾ? ಈಗ 25 ನಲ್ಲಿ ಕೊಟ್ರೆ ಏನ್ ವ್ಯಾಲ್ಯೂ ಇದೆ ಅಲ್ವಾ? ಕರೆಕ್ಟ್ ಸರ್. ಇನ್ನೊಂದು, ನಾವು ಈಗ ಆಲ್ರೆಡಿ ಬುಕಿಂಗ್ ಮಾಡಿದೀವಿ ಐಟಮ್ಸ್. ಈಗ ಒಂದು 10 ದಿವಸ 15 ದಿವಸ ಹೋದ್ರೆ ಎಲ್ಲಾನು ನಾವು 200 ಮಾಡಿ ಇಟ್ಟಿದೀವಿ. ಎಲ್ಲ ಯೂನಿಟ್ 200 ಪೀಸಸ್. ಓಕೆ ಓಕೆ. ಆ ಕಾಸ್ಟಿಂಗ್ ಮೇಲೆನೆ ಈ ಕಾಸ್ಟಿಂಗ್ ನಾವು ಡಿರೈವ್ ಮಾಡಿರೋದು. ಈಗ ನಾನು 200 ಈಗನೇ ತಗೊಂಡು ಇಟ್ಕೊಳ್ತೀನಿ, ನಾಳೆ ಒಂದು 20 ಜಾಸ್ತಿ ಆಗ್ಬಿಡುತ್ತೆ, 20 ಕಾಂಬಿ ಜಾಸ್ತಿ ಆರ್ಡರ್ ಬಂದಿದೆ. ಆ ಟೈಮ್ನಲ್ಲಿ ನಾನು 20 ಮಾತ್ರ ಹೋಗಿ ತಗೊಂಡ್ರೆ ಕಾಸ್ಟಿಂಗ್ ಬಂದು 3000 ಮೇಲೆ ಹೋಗುತ್ತೆ. ನಾನು ಈ ಕಾಸ್ಟಿಂಗ್ ನಲ್ಲಿ ಕೊಡಕ್ಕಾಗಲ್ಲ. ಸೊ ಯಾವಾಗ್ಲೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಪ್ ಟು ಡಿಸೆಂಬರ್ 20th ವೆಯ್ಟ್ ಮಾಡ್ತೀವಿ, ಬುಕ್ಕಿಂಗ್ಸ್ ಎಲ್ಲ ನೋಡ್ತೀವಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತೀವಿ. ಆ ಜಾಸ್ತಿ ಏನಾಗಿದೆಯೋ 10 ಇಲ್ಲ 20 ಇಲ್ಲ 30 ಇಲ್ಲ 50 ಜಾಸ್ತಿ ಆಗುತ್ತೆ. ಆ ಟೈಮ್ನಲ್ಲಿ ಒಟ್ಟಿಗೆ ನಾವು 250 ತಗೊಂಡ್ರೆ ನಮಗೆ ಈ ಕಾಸ್ಟಿಂಗ್ ನಲ್ಲಿ ಕಸ್ಟಮರ್ಸ್ಗೆ ಕೊಡಕ್ಕಾಗುತ್ತೆ. ಕಾಸ್ಟ್ ವರ್ಕೌಟ್ ಮಾಡಕ್ಕಾಗುತ್ತೆ ನಿಮ್ಗೆ? ಹೌದು ಸರ್, ಇಲ್ಲಂದ್ರೆ ನಾನು ಮಾಡಕ್ಕಾಗಲ್ಲ ಸರ್. ಈಗ ನಾನು ಇದೇ ಸಪರೇಟ್ ಪ್ರಾಡಕ್ಟ್ ತಗೊಂಡ್ರೆ ಈ ಕಾಸ್ಟ್ ಒಂದು 2026 ಹೋಗುತ್ತೆ ನನಗೆ, ನಾನು ಮಾಡಕ್ಕಾಗಲ್ಲ. ನಿಮ್ಗೂ ಗೊತ್ತು, ಎಷ್ಟೋ ಜನ ನೀವು ನೋಡ್ತೀರಿ, ಎಷ್ಟೋ ಬಿಸ್ನೆಸ್ ನೋಡ್ತೀರಿ, ನಮ್ಗಂದ ನಿಮ್ಗೆ ಐಡಿಯಾ ಜಾಸ್ತಿ ಇರುತ್ತೆ. ಗ್ಯಾರಂಟಿ ಸರ್. ಒಂದು ತಗೊಳ್ಳೋದಕ್ಕೂ 100 ತಗೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ. ಕರೆಕ್ಟ್. ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀರಾ ಹೆಂಗ್ ಇವ್ರು 2026 ಕೊಡೋಕ್ಕಾಗತ್ತೆ ಅಂದರೆ ಇದೇ ಕಾರಣ. ನೀವು 1 ತಿಂಗಳು ವೇಟ್ ಮಾಡಿದ್ರೆ ಮಲ್ಟಿಪಲ್ ಬಲ್ಕಲ್ಲಿ ತೊಗೋಬೋದು. ಆ್ಯಂಡ್ ಯಾರು ಜಾಸ್ತಿ ಆರ್ಡರ್ ಸಿಗುತ್ತೆ ಅಷ್ಟು ರೇಟನ್ನು ಇವರು 2026ಗೆ ವರ್ಕೌಟ್ ಮಾಡ್ಬೋದು. ಸೊ ಆದ್ದರಿಂದ ಇದು ಒಂದು ಜಸ್ಟ್ 1 ಮಂತ್ ವೇಟಿಂಗ್ ಅಷ್ಟೇ. ದಯವಿಟ್ಟು ವಿಡಿಯೋ ರಿಲೀಸ್ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಡೇಟ್ ಯಾವುದು ಬುಕ್ ಮಾಡ್ಕೊಳ್ಳೋದಕ್ಕೆ, ಡೆಲಿವರಿ ಎಷ್ಟು ದಿನದಲ್ಲಿ ಕೊಡ್ತಾರೆ? ಅಪ್ ಟು ಡಿಸೆಂಬರ್ 31 ನಾವು ಬುಕ್ಕಿಂಗ್ ತಗೊಳ್ತೀವಿ ಸರ್. ಓಕೆ. 1000 ರೂಪೀಸ್ ಪೇ ಮಾಡಿ ವಾಟ್ಸಪ್ನಲ್ಲಿ ಸ್ಕ್ರೀನ್ ಶಾಟ್ ಕಳಿಸ್ಬಿಡಿ. ನಾನು 3 ನಂಬರ್ ಕೊಡ್ತೀನಿ. 10 o'clock ಟು ಮಾರ್ನಿಂಗ್ 10 o'clock ಟು 9 o'clock ನಾವು ಕಾಲ್ನಲ್ಲಿ ಇರ್ತೀವಿ, ವಾಟ್ಸಪ್ನಲ್ಲಿ ಇರ್ತೀವಿ. ಮೆಸೇಜ್ ಮಾಡಿ ಇಮಿಡಿಯೇಟ್ ನೀವು ಸ್ಕ್ರೀನ್ ಶಾಟ್ ಕಳಿಸಾದ್ಮೇಲೆ ಕಂಪ್ಯೂಟರೈಸ್ಡ್ ಬಿಲ್ಲು ನಿಮಗೆ ವಾಟ್ಸಪ್ನಲ್ಲಿ ಬಂದ್ಬಿಡುತ್ತೆ. ಆಟೋಮೆಟಿಕ್ ಸಿಸ್ಟಮ್ನಲ್ಲಿ ಹಿಂದೆ ಬರುತ್ತೆ, ನಾನು ಕಳಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಂಬರ್ 1. ನಂಬರ್ 2, ಎಷ್ಟು ಕಡಿಮೆ ಕೊಡ್ತಾರೆ ಅಲ್ವಾ GST, ಇದಕ್ಕೂ GSTನೂ ಇದೆ, ಅಡಿಷನಲ್ ಚಾರ್ಜಸ್ ಇಲ್ಲ. ನಾನು GST ಬಿಲ್ಲೇ ಕೊಡ್ತಾ ಇರೋದು. ನಿಮ್ಮ ಹತ್ರ ನಿಮ್ಮ ಬಿಸ್ನೆಸ್ ಏನಾದ್ರು ಇರುತ್ತೆ, ನಿಮ್ಮ GST ನಂಬರ್ ಇದೆಯಾ,
ಅದನ್ನು ಕೊಡಿ, ನಾನು GST ಬಿಲ್ಲೇ ಕೊಡ್ತೀನಿ, ನೀವು ಕ್ಲೇಮ್ ಮಾಡ್ಕೊಳ್ಳಿ GST. ಅದರಲ್ಲೂ ರೀಫಂಡ್ ತೊಗೊಬೋದಾ ನಾವು? ಎಲ್ಲದಕ್ಕೂ ನಾನು ಕೊಡ್ತೀನಿ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಪರೆನ್ಸಿ. ಈ ಬಿಸ್ನೆಸ್ ಟ್ರಾನ್ಸ್ಪರೆಂಟ್ ಬಿಸ್ನೆಸ್, ಕಸ್ಟಮರ್ಸ್ ಕೊಡ್ತಾ ಇರೋದು, ನೀವು ಹೆಂಗೆ ಯೂಸ್ ಮಾಡಬೇಕು ಯೂಸ್ ಮಾಡ್ಕೋಬಹುದು. ಅಂಡ್ ಇದು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀರಾ ಅಲ್ವಾ? ವೀಕ್ಷಕರೇ, ನೋಡ್ತಾ ಇರೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಅಂಡ್ ಡೆಲಿವರಿ ಅಂತ ಬಂದಾಗ ಆಲ್ ಓವರ್ ಕರ್ನಾಟಕದಲ್ಲಿ ಡೆಲಿವರಿ ಎಷ್ಟು ದಿನ ಆಗುತ್ತೆ? January 1st ಇಂದ ಸ್ಟಾರ್ಟ್ ಮಾಡ್ತೀರಾ? ಯಾವಾಗ ಡೆಲಿವರಿ ಸಿಗ್ಬೋದು ನಮಗೆ? ಸರ್, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಸ್ವಲ್ಪ ಕಸ್ಟಮರ್ಸ್ ಏನು ಮಾಡಿದ್ದಾರೆ, ಫುಲ್ ಅಮೌಂಟ್ ಪೇ ಮಾಡಿದ್ದಾರೆ. ಓಕೆ, ಅವ್ರಿಗೆಲ್ಲ ನಾನು ಮಾತಾಡೋದು ಏನಿಲ್ಲ, January 1st ಹೋಗಿ ನಾನು ಕಳಿಸ್ಬಿಡ್ತೀನಿ, ಕೊಟ್ಬಿಡ್ತೀರಾ? ಓಕೆ ಓಕೆ. ಈಗ December 31st ಇಂದ ನಾವು ಕಸ್ಟಮರ್ಗೆ ಫೋನ್ ಮಾಡ್ತೀವಿ. ಸ್ವಲ್ಪ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿಬಿಟ್ಟು ಪೇ ಮಾಡ್ತಾರೆ. ಸ್ವಲ್ಪ ಜನರು January 4th ಪೇ ಮಾಡ್ತಾರೆ, January 5th ಪೇ ಮಾಡ್ತಾರೆ. ಆ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಬರುತ್ತೆ ಸರ್. ಬರುತ್ತೆ, ಡಿಪೆಂಡ್ಸ್ ಆನ್ ಟೈಮ್, ನಿಮ್ಮ ಪೇಮೆಂಟ್ ಹೆಂಗ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಕರೆಕ್ಟ್ ಸರ್. ಸರ್, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಸರ್, ನನ್ಗೆ ಮಾಡೋದು ಗೊತ್ತಿಲ್ಲ, ನನ್ ಮಗನ್ ಬರಬೇಕು, ಮಗಳು ಬರಬೇಕು, ಆ ಥರ ಹೇಳ್ತಾರೆ. ಸೊ ವಿ ಕಾಂಟ್ ಕಂಪಲ್ ಎನಿಬಡಿ. ಅವ್ರು ಕಂಫರ್ಟಬಲ್ ಟೈಮ್ ನೋಡಿ ಅವ್ರು ಮಾಡ್ತಾರೆ. ಅವ್ರ ಟೈಮ್ಗೂ ಏನಿದೆಯೋ ಅದು ನಾವು ಮಾಡಿಕೊಡ್ತೀವಿ. ಸೂಪರ್ ಆಗಿ ಹೇಳಿದ್ರೆ. ಬಟ್ ಇನ್ಫಾರ್ಮೇಶನ್ ಎಲ್ಲಾನು ಒಂದು ಕೊರಿಯರ್ ಕಳ್ಸಿದಾದ್ಮೇಲೆ ಆ ಕೋಡ್ ನಂಬರು ಕಳ್ಸಿಬಿಡ್ತೀವಿ, ಟ್ರ್ಯಾಕಿಂಗ್ ಐಡಿನೂ ನಿಮಗೆ ಸಿಗ್ಬಿಡುತ್ತೆ. ಸರ್, ಯಾರು ಬರಬೇಕು ತಗೊಬೇಕು ಅಂದ್ರೆ ಎಲ್ಲಿಗೆ ಬರಬೇಕು? ಅಡ್ರೆಸ್ ಹೇಳಿ ನಮಗೆ. ಸರ್, ಎಲೈಟ್ ದಿ ಕಿಚನ್ ಸ್ಟೋರ್, ಒನ್ ಆಫ್ ದ ಫೇಮಸ್ ಸ್ಟೋರ್ ಅಂತ ಹೇಳ್ಬೋದು. ಬಾಗ್ಲೂರ್ ಮೈನ್ ರೋಡ್ನಲ್ಲಿ ಇದೆ. ಲಾಸ್ಟ್ 9 years ಇದೇ ಜಾಗನಲ್ಲಿ ನಾವು ಇದ್ದೀವಿ. ಬಾಗ್ಲೂರ್ ಮೈನ್ ರೋಡ್ನಲ್ಲಿ ಬೃಂದಾವನ್ ಇಂಜಿನಿಯರಿಂಗ್ ಕಾಲೇಜ್ ಆದಮೇಲೆ ರೇವಾ ಯೂನಿವರ್ಸಿಟಿ ಇದೆ. ರೇವಾ ಸರ್ಕಲ್ಗೆ ಮುಂಚೆ ಸಪ್ತಗಿರಿ ಕಾಂಪ್ಲೆಕ್ಸು, ಶಾಪ್ ನಂಬರ್ B1 B2, ಸರಳಿ ಹಾಸ್ಪಿಟಲ್ ಆಪೋಸಿಟ್ ಈ ಕಾಂಪ್ಲೆಕ್ಸ್ ಇದೆ. ಸೂಪರ್. ನಾನು ನಿಮಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಲೊಕೇಶನ್ ಇರುತ್ತೆ. ಲೊಕೇಶನ್ ಹಾಕೊಂಡು ಇಲ್ಲಿ ಬಂದರೆ ಇದೊಂದೇ ಅಲ್ಲ, ತುಂಬ ಐಟಮ್ಸ್ಗಳಿದೆ. ಹಂಗೆ ಬರಬೇಕಾದ್ರೆ ನಿಮ್ಮ ಮನೆ ಹಳೆ ಪಾತ್ರೆಗಳಿದ್ರೆ ಅದನ್ನು ತೊಗೊಂಬನ್ನಿ, ಗಾಡೀಲಿ ಹಾಕೊಂಬನ್ನಿ, ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಅಪ್ ಟು 60% ನೀವು ಇಲ್ಲಿ ಡಿಸ್ಕೌಂಟ್ ಕೂಡ ಪಡಿಬೋದು. ಟೈಮಿಂಗ್ ಏನು ಸರ್? ಇಲ್ಲಿ ಸಂಡೇ ಸಿಗ್ತೀರಾ? ಆಲ್ ಡೇ ಓಪನ್ ಡೇ. ಓಕೆ, 10 o'clock ಓಪನ್ ಮಾಡಿ 9 o'clock ಕ್ಲೋಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ವೀಕ್ಷಕರೇ, 2026 ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಆಶಯ ಮಾಡ್ತೀನಿ. ಜೊತೆಯಲ್ಲಿ ಒಳ್ಳೊಳ್ಳೆ ಕಾಂಬೋಗಳನ್ನು ಕೂಡ ಸರ್ ತೊಗೊಂಬಂದಿದ್ದಾರೆ. ಡೆಫಿನೆಟ್ಲಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. 1 month ಟೈಮ್ ಕೊಡಿ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ನನ್ನ ಕಡೆಯಿಂದನೂ ಕೂಡ ಇವಾಗ ಬುಕ್ಕಿಂಗ್ಸ್ ಇರುತ್ತೆ. ಲಾಸ್ಟ್ ಟೈಮು 3 ಕಾಂಬೋ ತೊಗೊಂಡಿದ್ದೆ. ಆಲ್ಮೋಸ್ಟ್ ಈ ಸತಿನೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಏನಾದರೂ ತೊಗೊಬೇಕು ಅಂತ ಹೇಳ್ಬಿಟ್ಟು. ಈ ನಿಮ್ಮ ಕನ್ನಡ ಕೋರ್ ಅದನ್ನು ಇಷ್ಟಪಟ್ಟಿದ್ದಾನೆ ಅಂದಮೇಲೆ ಡೆಫಿನೆಟ್ಲಿ ಇದು ಕೂಡ ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಜನ ಏನು ಮಾಡ್ತಾರೆ, ನಾನು ನೋಡೋದಕ್ಕೆ ಬರ್ತೀನಿ, ನೋಡ್ತಾರೆ, ನನಗೆ ಈಗನೇ ಕೊಟ್ಬಿಡಿ ತೊಗೊಂಡು ಹೋಗ್ತೀನಿ ಅಂತಾರೆ. ಎಲ್ಲನೂ ಡಿಸ್ಪ್ಲೇ ಪೀಸ್ ಮಾತ್ರನೇ ನನ್ನ ಹತ್ರ ಇರೋದು. ಪ್ರಾಡಕ್ಟ್ಸ್ ಎಲ್ಲ ಬರಬೇಕು. ಯಾಕೆಂದರೆ ಅಷ್ಟು ದೂರದಿಂದ ಬಂದುಬಿಟ್ಟು ನಾನು ಕೊಡೋಕ್ಕಾಗಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಲೆಟ್ ಮೀ ಬಿ ವೆರಿ ಕ್ಲಿಯರ್, ಪ್ರಾಡಕ್ಟ್ ಡೆಲಿವರಿ ಫ್ರಮ್ January 1st to January 10th ಆಗುತ್ತೆ. ಈಗನೇ ಬಂದು ನಾನು 10ಕ್ಕೂ ಕೊಡ್ತೀನಿ ಕೊಡಿ ಅಂದರೆ ಆಗಲ್ಲ, ನಾನು ಹೇಳ್ಬಿಡ್ತೀನಿ. ಬುಕ್ ಮಾಡಿ ಹೋಗಿ ಅಷ್ಟೇ. ಬೇಕಾದ್ರೆ ಒಂದು 200-300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ ಮುಗಿಸ್ಬಿಡ್ತೀರಾ. ಸೊ ನೀವು ಮತ್ತೆ ಬಂದ್ವಿ ಹೋದ್ವಿ ಅನ್ನೋ ಟೆನ್ಷನ್ ಇಲ್ಲ. ಬಟ್ ಬಂದು ನೋಡಿ, ಡೆಫಿನೆಟ್ಲಿ ವರ್ತು. ಎಸ್ಪೆಷಲಿ ನನಗೆ ಟ್ರೈಪ್ಲೈ ಮತ್ತು ಇದು ಕ್ಯಾಸ್ಟೆಡ್ ಐರನ್ ಪೀಸಸ್ ಮಾತ್ರ ಅಮೇಝಿಂಗ್ ಅಂತ ಅನಿಸ್ತು. ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಸೊ ದಯವಿಟ್ಟು ಯೂಸ್ ಮಾಡೋದನ್ನ ಮರಿಬೇಡಿ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.